ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪೂರ್ವ ವಲಯ ಘಟಕ 42ರ ಕೊಡತಿ ಘಟಕದ ಆವರಣದಲ್ಲಿ ಸಾರಿಗೆ ನೌಕರರ ಸಹಯೋಗದಲ್ಲಿ ಅದ್ದೂರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ವರ್ಷದ ಜಯಂತ್ಯೋತ್ಸವವನ್ನು ಆಚರಿಸಲಾಯಿತು. ಇದೇ ಸಂದರ್ಭದಲ್ಲಿ ಸಾರಿಗೆ ನೌಕರರು ಮತ್ತು ಅಂಬೇಡ್ಕರ್ ಅನುಯಾಯಿಗಳು ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ಪುಷ್ಪನಮನ ಸಲ್ಲಿಸಲಾಯಿತು. ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ವರ್ಷದ ಜಯಂತ್ಯೋತ್ಸವವನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವಿಭಾಗೀಯ ನಿಯಂತ್ರಣಾಧಿಕಾರಿಗಳಾದ ಅಮಲಿಂಗಯ್ಯ ಪಿ ಹೊಸ ಪೂಜಾರಿರವರು ಉದ್ಘಾಟಿಸಿ ಶುಭ ಹಾರೈಸಿದರು. ಇನ್ನು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ಪೂರ್ವ ವಲಯ ಘಟಕ 42ರ ವ್ಯವಸ್ಥಾಪಕರಾದ ಶ್ರೀಯುತ ರವಿ ಚೌಹಾಣ್ ರವರು ವಹಿಸಿದ್ರು. ಇನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ 135ನೇ ವರ್ಷದ ಜಯಂತ್ಯೋತ್ಸವ ಅಂಗವಾಗಿ ಸಾಧಕರಿಗೆ ಸನ್ಮಾನ, ಗಣ್ಯರಿಗೆ ಸನ್ಮಾನ, ಅನ್ನ ದಾಸೋಹ ವಿತರಣೆ ಸೇರಿದಂತೆ ಹಲವು ಸಮಾಜಮುಖಿ ಕಾರ್ಯಕ್ರಮಗಳನ್ನು ಏರ್ಪಡಿಸಲಾಗಿತ್ತು. ಇನ್ನು ಕಾರ್ಯಕ್ರಮದಲ್ಲಿ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆ ವಿಭಾಗೀಯ ತಾಂತ್ರಿಕ ಶಿಲ್ಪಿಗಳಾದ ಆನಂದ್ ಕುಮಾರ್, ವಿಭಾಗೀಯ ಸಂಚಾರ ಅಧಿಕಾರಿಗಳಾದ ಮಂಜುನಾಥ್ ನಾಯಕ್ ಮತ್ತು 42ನೇ ಘಟಕ ಅಧ್ಯಕ್ಷರಾದ ಮುನಿಕೃಷ್ಣ, ಸಾರಿಗೆ ನೌಕರರಾದ ಮಲ್ಲಿಕಾರ್ಜುನ, ವೆಂಕಟಾಚಲ, ಮುತ್ತುರಾಜ್, ಮಂಜುನಾಥ್ ದೊಡ್ಮನಿ, ಶ್ಯಾಮ್ ನಾಯಕ್, ಶ್ರೀನಿವಾಸ್, ರಮೇಶ್, ವೆಂಕಟಸ್ವಾಮಿ, ಸುನೀಲ್, ಸಂತೋಷ್ ಯಾದವ್, ಲೋಕೇಶ್, ಸಿದ್ದಪ್ಪ, ಶ್ರೀನಿವಾಸ್ ಜಾರ್ಗಿದರ್, ಮಂಜುನಾಥ್, ಸರ್ಜಾಪುರ, ಕೃಷ್ಣಮೂರ್ತಿ, ಶಿವಶರಣ ಹಾಗೂ ಘಟಕ 42ರ ಸಿಬ್ಬಂದಿ ವರ್ಗದವರು ಭಾಗವಹಿಸಿದ್ರು. ಇವತ್ತು ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ಪೂರ್ವ ವಲಯದ ಘಟಕ 42ರಲ್ಲಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ. ಇಂತಹ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ವೇದಿಕೆಯ ಮೇಲೆ ಆಸೀನರಾಗಿರ್ತಕ್ಕಂಥ ಅತ್ಯಂತ ಶಾಂತ ಸ್ವಭಾವದ ಸರಳ ವ್ಯಕ್ತಿತ್ವದ ಸಹನ ಮೂರ್ತಿಯಾಗಿರ್ತಕ್ಕಂಥ ನಮ್ಮ ಬೆಂಗಳೂರು ಮಹಾನಗರ ಸಾರಿಗೆ ಸಂಸ್ಥೆಯ ವಿಭಾಗೀಯ ಸಂಚಾರ ಅಧಿಕಾರಿಗಳಾಗಿರ್ತಕ್ಕಂಥ ಮಂಜು ಸರ್ ಅವರು ವೇದಿಕೆಯ ಮೇಲೆ ಆಸೀನರಾಗಿದ್ದಾರೆ. ಅವರಿಗೆ ನಮ್ಮ ಘಟಕ ವ್ಯವಸ್ಥಾಪಕರಾಗಿ ನಮ್ಮ ನಿಮ್ಮೆಲ್ಲರ ಪರವಾಗಿ ಈ ಒಂದು ಕಾರ್ಯಕ್ರಮಕ್ಕೆ ತುಂಬ ಸ್ವಾಗತವನ್ನು. ಪೂರ್ವ ವಿಭಾಗದ ವಿಭಾಗೀಯ ಸಂಚಾರ ಅಧಿಕಾರಿಗಳು ಉದ್ಘಾಟನೆ ಮಾಡಿದಂಥ ನಮ್ಮ DTO ಸಾಹೇಬರಾದ ಮಂಜುನಾಥ್ ನಾಯಕ್ ಸಾಹೇಬ್ರೆ ಹಾಗೂ DME ಸಾಹೇಬರಾದ ಆನಂದ್ ಸಾಹೇಬ್ರೆ, ರವಿ ಚೌಹಾಣ್ ಸಾಹೇಬ್ರೆ, ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯ ವ್ಯಕ್ತಿಗಳು, ಆಸೀನರಾಗಿರ್ತಕ್ಕಂಥ ನಮ್ಮ ಸಹೋದ್ಯೋಗಿ ಸಹೋದರರೇ, ಅವರ ಕುಟುಂಬದ ಈಗ ಕೊನೆಯಲ್ಲಿ ಮಾತಾಡಬೇಕಾಗಿತ್ತು. ಎಲೆಕ್ಷನ್ ಇರುವ ಕಾರಣ ನಾವು ಹೋಗಬೇಕಾದ ಕಾರಣ ಗಣ್ಯರ ಅಪ್ಪಣೆಯನ್ನು ಪಡೆದು ಇವತ್ತು ಈ ಕಾರ್ಯಕ್ರಮವನ್ನು, ಇದು ಒಂದು ಕಾರ್ಯಕ್ರಮ, ಸರ್ಕಾರಿ ಕಾರ್ಯಕ್ರಮ, ಸರ್ಕಾರದ ಶಿಷ್ಟಾಚಾರದಂತೆ ಈ ಭಾಗದ ಪ್ರತಿನಿಧಿಗಳನ್ನ ಕರೆದು ಹಾಗೂ ನಮ್ಮ ಅಧಿಕಾರಿಗಳನ್ನು ಕರೆದು ತಮ್ಮೆಲ್ಲರ ಸಮ್ಮುಖದಲ್ಲಿ ಇದನ್ನು ಒಂದು ಅಂಬೇಡ್ಕರ್ ಸಾಹೇಬರವರ ಜಯಂತಿಯನ್ನು ಅದ್ದೂರಿಯಾಗಿ ಆಚರಣೆ ಮಾಡ್ತಕ್ಕಂಥ ಒಂದು ಸರ್ಕಾರಿ ಕಾರ್ಯಕ್ರಮವಾಗಿದ್ದು, ಈ ಕಾರ್ಯಕ್ರಮವನ್ನು ತಾವು ಪ್ರತಿ ವರ್ಷ
ಈ ಒಂದು ಘಟಕದಲ್ಲಿ ಅದ್ಧೂರಿಯಾಗಿ ಆಚರಿಸ್ತಾ ಬಂದಿದ್ದೀರಿ. ಹೋದ ವರ್ಷಕ್ಕಿಂತ ಈ ವರ್ಷವೂ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಆಚರಿಸ್ತಾ ಬಂದಿರುವ ಈ ಸಂದರ್ಭದಲ್ಲಿ ಅಂಬೇಡ್ಕರ್ ಸಾಹೇಬರವರ 135ನೇ ಜನ್ಮದಿನಾಚರಣೆ, ನಾವು ಯಾಕಪ್ಪ ಅಂಬೇಡ್ಕರ್ ಸಾಹೇಬ್ರನ್ನ ಇಷ್ಟು ಅದ್ಧೂರಿಯಾಗಿ ಆಚರಣೆ ಮಾಡ್ತಾ ಇದ್ದೀವಿ, ಯಾಕೆ ಇಷ್ಟು ಕುಟುಂಬಗಳ ಜೊತೆ ಕರೆದು ಈ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ ಅಂತಂದರೆ, ನಾವು ಏನೇ ಈ ಕುಟುಂಬ ಹಲವಾರು ಊರುಗಳಿಂದ ದೂರ 500-600 ಕಿಲೋಮೀಟರ್ಗಳಿಂದ, ಅದರಲ್ಲೂ ವಿಶೇಷವಾಗಿ ಉತ್ತರ ಕರ್ನಾಟಕದ ಭಾಗದಿಂದ ಇಲ್ಲಿ ಬಂದಿದ್ದೀರಿ. ಏನಪ್ಪ ಅಂದರೆ, ನೀವು ಇಲ್ಲಿ ಬಂದು ಕಾರಣ, ಇಲ್ಲಿ ಒಂದು ಉದ್ಯೋಗ ಸಿಗೋಕ್ಕೆ ಕಾರಣ ಇದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಾಹೇಬ್ರೆ ತಮಗೆ ಉದ್ಯೋಗ ಸಿಗೋಕ್ಕೆ ಕಾರಣ ಏನಪ್ಪ ಅಂತಂದರೆ, ಏನು ಈಗ ಚಕ್ರವರ್ತಿ ಸಾಹೇಬ್ರು ಇಲ್ಲಿದ್ದಾರೆ, ನಾವು ಏನು ಮಾತಾಡ್ತೀವೋ ದಯಮಾಡಿ ಕ್ಷಮೆಯಲ್ಲಿ ನಮಗೆ ಗೊತ್ತಿರೋ ವಿಚಾರದಲ್ಲಿ ಮಾತಾಡ್ತೀವಿ. ಹಿಂದೆ 563 ಸಂಸ್ಥಾನಗಳು ಹರಿದು ಹಂಚಿ ಹೋಗಿದ್ದಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಸಾಹೇಬರು ಆ ಒಟ್ಟು ರಾಜ್ಯಗಳನ್ನ ಒಟ್ಟುಗೂಡಿಸಿ ಒಂದು ಸಂವಿಧಾನ ಮುಖಾಂತರ ಒಂದು ರಚನೆ ಮಾಡಿ, ಆ ರಚನೆಯಲ್ಲಿ 395 ವಿಧಿಗಳು, 12 ಅನುಬಂಧಗಳು, 2 ವಿಶೇಷ ಅನುಬಂಧಗಳನ್ನ ರಚಿಸುವುದರ ಮುಖಾಂತರ ನಮಗೆ ಏನು ಹಿಂದೆ ಸಂವಿಧಾನ ರಚನೆ ಆಗೋಕ್ಕಿಂತ ಮುಂದೆ ನಮಗೆ ಉದ್ಯೋಗದಲ್ಲಿ ಸಮಾನತೆ ಇರಲಿಲ್ಲ. ಎಲ್ರಿಗೂ ಯಾರೋ ಒಂದು ಮೇಲ್ಜಾತಿ, ಹೇಗೆ 4000 ಏನು ಚಿಲ್ಲರೆ ಒಂದು ಓಟಿನ ಅಧಿಕಾರ ಇತ್ತು, ಸಂಪೂರ್ಣವಾಗಿ ನಮ್ಮ ಆನಂದ್ ಚಕ್ರವರ್ತಿ ಸಾಹೇಬರು ಮಾತಾಡ್ತಾರೆ ಆ ವಿಚಾರದಲ್ಲಿ. ಆ ಒಂದು ಉದ್ಯೋಗದಲ್ಲಿ ಅವಕಾಶ ಕೊಟ್ಟು, ಆರ್ಟಿಕಲ್ 16ರಲ್ಲಿ ನಮ್ಗೆ ಅವಕಾಶ ಕೊಟ್ಟು ಎಲ್ರಿಗೂ ಉದ್ಯೋಗ ಸಿಗೋಂಥ ಅವಕಾಶ ಕೊಟ್ಟ ಅಂಬೇಡ್ಕರ್ ಸಾಹೇಬರು. ಹಾಗೂ ನಮ್ಮೆಲ್ಲರಿಗೂ ಯಾವುದೇ ರೀತಿಯಾದ ಓಟಿನ ಅಧಿಕಾರ ಇರಲಿಲ್ಲ. ಅಧಿಕಾರ ಇದ್ದರೂ ಏನು ತೆರಿಗೆ ಕಟ್ತಾರೆ ಈ ದೇಶದಲ್ಲಿ ಅವ್ರಿಗೆ ಮಾತ್ರ ಇತ್ತು, ಸಾಮಾನ್ಯ ವರ್ಗದವ್ರಿಗೂ ಸಹ ಇರಲಿಲ್ಲ. ಅದನ್ನು ಒಂದು ಅಧಿಕಾರ ಕೊಟ್ಟಂಥ ಮತದಾನ ಹಕ್ಕು ಕೊಟ್ಟವರು ಅಂಬೇಡ್ಕರ್ ಸಾಹೇಬರು. ಅದರಲ್ಲೂ ನಾವೇನು ಹಿಂದೆ ಬ್ರಿಟಿಷ್ ರಾಜ್ಯದಲ್ಲಿ ಬ್ರಿಟಿಷ್ನವರು ನಮ್ಮ ದೇಶ ಆಡಳಿತ ಮಾಡ್ತಾಯಿದ್ರು, ಆ ಸಂದರ್ಭದಲ್ಲಿ ನಮಗೆ 12ರಿಂದ 14 ಗಂಟೆಗಳ ಕಾಲ ಒಂದು ಉದ್ಯೋಗ ಮಾಡೋಕ್ಕಂಥ ಅವಕಾಶ ಇತ್ತು. 14 ಗಂಟೆ ಮಾತ್ರ ಮಾಡಿದ್ರೆ ನಮಗೆ ಆ ದಿವಸದ ಒಂದು ಪಗಾರ ಇತ್ತು. ಅದನ್ನು ಕೇವಲ 8 ಗಂಟೆಗೆ ಇಳಿಸಿ 8 ಗಂಟೆ ಮಾತ್ರ ನೀವು ಕೆಲಸ ಮಾಡಬೇಕಂತ ಕಾರ್ಮಿಕ ಕಾಯ್ದೆಯನ್ನು ಅಳವಡಿಸಿ, ಅದ್ರ ಜೊತೆಗೆ ನಮಗೆ ESI ಇರ್ಬೋದು, PF ಇರ್ಬೋದು, ವಾರದ ರಜೆ ಇರ್ಬೋದು, ಆರೋಗ್ಯ ವಿಮೆ ಇರ್ಬೋದು, ಮತ್ತೊಂದನ್ನು ಆ ಕಾನೂನಲ್ಲಿ ಅಳವಡಿಸ್ಕೊಟ್ಟಂಥರು ಅಂಬೇಡ್ಕರ್ ಸಾಹೇಬರು. ಜೊತೆಗೆ ಮಹಿಳೆಯರಿಗೆ ಯಾವುದೇ ರೀತಿಯಲ್ಲಿ ಸ್ಥಾನಮಾನ ಇರಲಿಲ್ಲ. ಅದನ್ನು ಪುರುಷರಿಗೆ ಸಮನಾಗಿ ಹಂಚಿಕೊಟ್ಟವರು ಸುಮಾರು ಸೆಪ್ಟೆಂಬರ್ 11 ಇರ್ಬೋದು 1951ನೇ ಇಸ್ವಿನಲ್ಲಿ ಹಿಂದೂ ಬಿಲ್ ಕೋಡ್ ತರುವುದರ ಮುಖಾಂತರ ಅಂಬೇಡ್ಕರ್ ಸಾಹೇಬರು ನಮಗೆ ಮಹಿಳೆಯರಿಗೂ ಸಹ ಪುರುಷರಿಗೆ ಸಮಾನವಾಗಿ ಹಕ್ಕನ್ನು ನೀಡುತ್ತಾ ಉದ್ಯೋಗದಲ್ಲಾಗಲಿ, ಇತರ ಕ್ಷೇತ್ರದಲ್ಲಾಗಲಿ, ರಾಜಕೀಯ ಕ್ಷೇತ್ರದಲ್ಲಾಗಲಿ ಅವಕಾಶ ಕೊಟ್ಟಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ತಾ, ಈ ಭಾಗದಲ್ಲಿ ನಾಯಕರು ನೀವು ವೇದಿಕೆ ಮೇಲೆ ಕೂತಿದ್ರಿ, ನಿಮ್ಮ ಅಧಿಕಾರಿಗಳು ಕೂತಿದ್ದಾರೆ. ನಾವು ಇಲ್ಲ ಸರ್ಕಾರದ ಅಂಗಗಡಿಯಲ್ಲಿ ಬರ್ತೀವಿ. ನಮಗೆ ಬೇರೆ ಇಲಾಖೆಗಿಂತ ವೇತನ ನಮಗೆ ಕಡಿಮೆ ಇದೆ. ಅದೇನೋ ನಮ್ಮ ಶಾಪನ ಏನೋ ಗೊತ್ತಿಲ್ಲ, ದುಡಿಯೋರು ನಾನು ಆಗಿದ್ದೀವಿ, ವೇತನ ಕಡಿಮೆ ಇದೆ. ಅದರಿಂದ ಈ ಭಾಗದ ನಾಯಕರಲ್ಲಿ ಸುಮಾರು 600-500 ಕಿಲೋಮೀಟರ್ ದೂರದಿಂದ ಬಂದಿದ್ದಾರೆ ಸರ್. ಬಾಬುರೆಡ್ಡಿ ಸಾಹೇಬ್ರೆ, ಮಂಜುನಾಥ್ ಸಾಹೇಬ್ರೆ, ರಮೇಶ್ ಅನ್ನೋರೆ. ಇಲ್ಲಿರ್ತಕ್ಕಂಥ ಒಂದು ನಮ್ಮ ಕಾರ್ಮಿಕರಿಗೆ ಎಲ್ಲಾದರೂ ವಸತಿ ವ್ಯವಸ್ಥೆನ ತಮ್ಮ ಅಧಿಕಾರಾವಧಿಯಲ್ಲಿ ಮಾಡಿಕೊಡ್ಬೇಕು. ಅವರು ಸಹ ಬೆಂಗಳೂರಿನಲ್ಲಿ ಒಂದು ನೆಲೆ ನಿಮ್ಮಿಂದ ಆಗಲಿ ಅಂತ ಕೇಳ್ಕೊತಾ, ಈ ಕುಟುಂಬ ಸಹ ನಿಮ್ಮಿಂದ ಉದ್ಧಾರ ಆಗಲಿ ಅಂತ ಕೇಳ್ಕೊತಾ ನಾವು ಹೋಗಬೇಕಾಗಿದೆ ಅಣ್ಣ, ಕ್ಷಮೆ ಮಾಡಿ, ದಯಮಾಡಿ ಕ್ಷಮಿಸಿ ಅಂತ ಕೇಳ್ಕೊತಾ ಅಧಿಕಾರಿಗಳಿಗೆ ನಾನು ಅಪ್ಪಣೆ ಕೇಳ್ತಾ ನನ್ನ ಮಾತು ಮುಗಿಸ್ತೇನೆ. ಜೈ ಭೀಮ್. 135ನೇ ಜಯಂತಿಯ ಈ ಒಂದು ಕಾರ್ಯಕ್ರಮದಲ್ಲಿ ನನ್ನ ಜೊತೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತಹ DTO ಮಂಜುನಾಯ್ಕ್ ಸಾರ್ ಅವರೇ, ಡಿಪೋ ಮ್ಯಾನೇಜರ್ ಆನಂದ್ ಸಾರ್ ಅವರೇ, ಈ ಭಾಗದ ಮಾಜಿ ಕೊಡ್ತಿ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರು, ಸ್ನೇಹಿತರಾಗಿರ್ತಕ್ಕಂತಹ ಮಂಜುನಾಥ್ರವರೇ, ಹಾಲ್ನಾಯ್ಕನಹಳ್ಳಿ ಗ್ರಾಮ ಪಂಚಾಯಿತಿಯ ಮಾಜಿ ಅಧ್ಯಕ್ಷರು, ಆತ್ಮೀಯ ಸ್ನೇಹಿತರಾಗಿರ್ತಕ್ಕಂತಹ ಬಾಬುರೆಡ್ಡಿಯರವರೇ, ಮತ್ತೊಬ್ಬ ಗೌರವಾನ್ವಿತ
ಮಾಜಿ ಅಧ್ಯಕ್ಷರು, ಸೋದರ ಸಂಬಂಧಿಯಾಗಿರ್ತಕ್ಕಂಥ ರವಿರವರೇ, ಹಾಗೆ ಗೌರವಾನ್ವಿತ ಗ್ರಾಮ ಪಂಚಾಯಿತಿಯ ಮಾಜಿ ಹಿರಿಯ ಸದಸ್ಯರು, ಆತ್ಮೀಯರಾಗಿರ್ತಕ್ಕಂತಹ ನಾರಾಯಣ ಸ್ವಾಮಿರವರೇ, ಮಂಜುನಾಥ್ರವರೇ, ಮತ್ತೊಬ್ಬ ನಾರಾಯಣ ಸ್ವಾಮಿರವರೇ, ಹಾಗೆ ಗೌರವಾನ್ವಿತ ಮಾಜಿ ಗ್ರಾಮ ಪಂಚಾಯಿತಿಯ ಸದಸ್ಯರಾಗಿರ್ತಕ್ಕಂಥ ಸತೀಶ್ರವರೇ, ಆತ್ಮೀಯ ಸ್ನೇಹಿತರು, ಮಿತ್ರರು ಆಗಿರ್ತಕ್ಕಂಥ ಇದೇ ಸಂಸ್ಥೆಯ ಇನ್ಸ್ಪೆಕ್ಟರ್, ಘಟಕ ವ್ಯವಸ್ಥಾಪಕರಲ್ಲ, ನೀವು ಹೇಳಪ್ಪ, ಕೃಷ್ಣಮೂರ್ತಿರವರೇ, ಹಾಗೆ ಘಟಕ ಸ್ಥಾಪಕರು ಚಂದ್ರ ಸರ್, ರವಿ ಸರ್ ಅವರೇ, ಯಾರ್ದಾದರೂ ಹೆಸರು ತಪ್ಪಿದರೆ ಅನ್ಯತಾ ಭಾವಿಸಬೇಡಿ. ಒಟ್ಟಾರೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ಪದಾಧಿಕಾರಿಗಳೇ ಮತ್ತು ಗೌರವಾನ್ವಿತ ಅಧ್ಯಕ್ಷರುಗಳೇ, ಮೊದಲನೇದಾಗಿ ತಮ್ಮೆಲ್ಲರಿಗೂ ಸಹ ಈ ವೇದಿಕೆ ಮೂಲಕ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ವರ್ಷದ ಜನ್ಮದಿನದ ಭೀಮ ವಂದನೆಗಳನ್ನು ಈ ವೇದಿಕೆ ಮೇಲೆ ತಮ್ಮೆಲ್ಲರಿಗೂ ಸಹ ನಾನು ಮಾಡ್ತೀನಿ. ನಾವೆಲ್ಲರೂ ಸಹ ಇವತ್ತು ಸುಭಿಕ್ಷವಾಗಿದ್ದೀವಿ. ಇವತ್ತು ಅವರವರ ದುಡಿಮೆಯಲ್ಲಿ ನಾವೆಲ್ಲರೂ ತನ್ನಿಲ್ಲರಾಗಿದ್ದೀವಿ. ಇವತ್ತು ನಾವು ಈ ಸಮಾಜದಲ್ಲಿ ಸಮಾನ ಹಕ್ಕನ್ನು ಪಡೆದು ಇವತ್ತು ನಾವು ದುಡಿದು ಒಂದು ಸ್ಥಿರವಾಗಿ ನಾವು ಸದೃಢರಾಗಿ ಇರಲಿಕ್ಕೆ ಕಾರಣ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತ ಸಂವಿಧಾನ. ನಾವೆಲ್ಲರೂ ಸಹ ಸಂವಿಧಾನದ ಅಡಿಯಲ್ಲಿ ಬದುಕ್ತಾ ಇದ್ದೀವಿ. ನಾವು ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಂತಹ ಸಂವಿಧಾನ ಸರ್ವ ಜಾತಿಗೂ ಸಮಾನತೆಯನ್ನ ಕೊಟ್ಟಂತಹ ಸಂವಿಧಾನ, ಗೌರವಾನ್ವಿತ ಸಂವಿಧಾನ. ನಮ್ಮ ಭಾರತದಲ್ಲಿ ಭಗವದ್ಗೀತೆ, ಕುರಾನ್, ಬೈಬಲ್ ಈ ಮೂರಕ್ಕಿಂತ ಹೆಚ್ಚಾಗಿ ನಾವು ಸಂವಿಧಾನವನ್ನು ಗೌರವಿಸಬೇಕಾಗುತ್ತೆ. ಯಾಕಂದ್ರೆ ಸಂವಿಧಾನ ಬಾಬಾ ಸಾಹೇಬ್ ಅಂಬೇಡ್ಕರ್ ನಮಗೆ ಕೊಟ್ಟಿಲ್ಲ ಅಂದಿದ್ರೆ ಇವತ್ತು ನಾವೆಲ್ಲ ಈ ಮಟ್ಟಕ್ಕೆ ಬೆಳೀಲಿಕ್ಕೆ ಸಾಧ್ಯವೇ ಇಲ್ಲ. ಅನೇಕರು ಈ ದೇಶವನ್ನು ಆಳಿದ್ದಾರೆ. ಸ್ವಾತಂತ್ರ್ಯ ಪೂರ್ವದಲ್ಲಿ ಸುಮಾರು 550ರ ಹೆಚ್ಚಿಗೆ ರಾಜವಂಶಸ್ಥರು ಈ ಭೂಮಿಯನ್ನು ಆಳಿದ್ದಾರೆ, ಈ ದೇಶವನ್ನು ಆಳಿದ್ದಾರೆ. ಸೈನಿಕರು ಯುದ್ಧಕ್ಕೆ ಹೋಗಿ ಯುದ್ಧ ಮುಗಿಸಿ ಮರಳಿ ಮನೆಗೆ ಬಂದ್ರೆ ಅವ್ರ ಮನೆಗಳೇ ಅಲ್ಲಿ ಇರ್ತಿರ್ಲಿಲ್ವಂತೆ. ಅಂತ ಕಾಲ ಅದು. ಯಾಕಂದ್ರೆ ಇವತ್ತು ಈ ರಾಜ್ಯಂತಾದ್ರೆ ಅವರು ಆ ವೃತ್ತಿ ಮುಗಿಸ್ಕೊಂಡು ಬರುವಷ್ಟರೊಳಗಡೆ ಇನ್ನೊಬ್ಬರು ರಾಜರ ಆಡಳಿತದಲ್ಲಿ ಇರ್ತಿತ್ತು, ಆ ಮನೆ ಅವಂದಾಗ್ತಿತ್ತು. ಈಗ ಹಾಗಲ್ಲ. ಇವತ್ತು ನೀವು 50 ಅಲ್ಲ 100 ವರ್ಷ ನಿಮ್ಮ ಮನೆ ಬಿಟ್ಬಿಟ್ಟು ಹೋದ್ರು ಪುನಃ ಬಂದ್ರೆ ನಿಮ್ಮ ಮನೆ ಅಲ್ಲೇ ಇರುತ್ತೆ. ಜ್ಞಾಪಕ ಇದೆ. ಅಲ್ಲೇ ಇರಬೇಕಂದ್ರೆ ಅಂತಹ ಒಂದು ಹಕ್ಕನ್ನ ಕೊಟ್ಟಂತಹ ಮಹಾನ್ ವ್ಯಕ್ತಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಈ ಭೂಮಿ ಮೇಲೆ ಯಾರಾದರೂ 35,000 ಪುಸ್ತಕಗಳನ್ನು ಓದಿ ತನ್ನ ಜ್ಞಾನ ಭಂಡಾರವನ್ನು ಗಳಿಸಿ ಆ ಜ್ಞಾನ ಭಂಡಾರವನ್ನು ತಮ್ಮೆಲ್ಲರಿಗೂ ಅರ್ಪಿಸಿ ಇವತ್ತು ನಮ್ಮ ಬದುಕಿಗೆ ಭವಿಷ್ಯವನ್ನ ಕಟ್ಟಿಕೊಟ್ಟಂತಹ ಧೀಮಂತ ನಾಯಕ BR ಅಂಬೇಡ್ಕರ್ ಅವರು. ಅಂಬೇಡ್ಕರ್ ಅವರು ಒಂದು ನುಡಿಮತ್ತೆ ಹೇಳಿದ್ದಾರೆ, ನಿಮ್ಮ ದುಡಿಮೆಯಲ್ಲಿ ನಿಮ್ಮ ಗಳಿಸಿದ ಹಣದಲ್ಲಿ ನೀವು ಉಳಿಕೆ ಏನಾದರೂ 2 ರೂಪಾಯಿ ಉಳಿಕೆ ಮಾಡಿದ್ರೆ ದಯವಿಟ್ಟು 1 ರೂಪಾಯಿ ನಿಮ್ಮ ಜೀವನಕ್ಕೆ ಉಪಯೋಗಿಸ್ಕೊಳ್ಳಿ. 1 ರೂಪಾಯಿಗೆ ಒಂದು ಪುಸ್ತಕವನ್ನು ಕೊಳ್ಳಿ. ನೀವು 1 ರೂಪಾಯಿ ನಿಮ್ಮ ಆಹಾರಕ್ಕೆ ಉಪಯೋಗಿಸ್ಕೊಳ್ಳಿ. ಅದು ನಿಮ್ಮನ್ನ ಜೀವಿಸಲಿಕ್ಕೆ ಅವಕಾಶ ಆಗುತ್ತೆ. ಈ ಒಂದು ಪುಸ್ತಕವನ್ನು ಓದಿ ಅದು ಈ
ನೆಲದಲ್ಲಿ ನಿಮ್ಮ ಬದುಕನ್ನು ಕಟ್ಟಿಕೊಡ್ಲಿಕ್ಕೆ, ಭವಿಷ್ಯವನ್ನು ಕಟ್ಟಿಕೊಳ್ಳಲಿಕ್ಕೆ ದಾರಿಯಾಗುತ್ತೆ ಅಂತ ಹೇಳಿದ್ದಾರೆ. ಅಂದರೆ ಅವರಿಗೆ ಜ್ಞಾನ ಹೇಗಿದೆ ಅಂತ ಸ್ವಲ್ಪ ಯೋಚನೆ ಮಾಡಿ. ವಿದ್ಯೆಯಿಂದಲ್ಲದೆ ಬೇರೆ ನೀವು ಏನನ್ನು ನೀವು ಗಳಿಸಲಿಕ್ಕೆ ಆಗೋದಿಲ್ಲ. ವಿದ್ಯೆ ಹೊಂದಿದ್ರೆ ನೀವೆಲ್ಲವನ್ನು ಗಳಿಸಲಿಕ್ಕೆ ಸಾಧ್ಯ ಅನ್ನೋ ಅರಿವು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರಲ್ಲಿತ್ತು. ಅದಕ್ಕೆ ಅವರು ಆ ಥರ ಹೇಳಿದ್ದು. ಅವರು 3 ಮಂತ್ರಗಳನ್ನು ಸಹ ನಮಗೆ ಕೊಟ್ಟೋಗಿದ್ದಾರೆ. ಒಂದು ಶಿಕ್ಷಣ, ಇನ್ನೊಂದು ಸಂಘಟನೆ, ಇನ್ನೊಂದು ಹೋರಾಟ. ಇವಿದ್ರೆ ಇವು ಏನಕ್ಕೆ ಕೊಟ್ಟಿದ್ದಾರೆ ಅಂದರೆ, ವಿದ್ಯೆ ಜ್ಞಾನಕ್ಕಾಗಿ, ಸಂಘಟನೆ ಒಂದು ಗುಂಪು ಬೇಕು ಹೋರಾಟಕ್ಕೆ, ಹೋರಾಟ ನಿಮ್ಮ ಹಕ್ಕನ್ನು ಪಡೀಲಿಕ್ಕೆ. ಕೆಲವರು ಪುಣ್ಯಾತ್ಮರು ಮಾಡ್ತಾರೆ, ಅದನ್ನು ಆ ದಿಕ್ಕನ್ನೇ ಬದಲಾಯಿಸ್ಬಿಡ್ತಾರೆ. ನಿಮ್ಮ ಹಕ್ಕನ್ನು ಸಂಪಾದನೆ ಮಾಡಿಕೊಳ್ಳಕ್ಕೆ, ನಿಮಗೆ ಆಗ್ತಕ್ಕಂಥ ಸಮಾಜದಲ್ಲಿ ಅನ್ಯಾಯವನ್ನು ಸರಿಪಡಿಸಿಕೊಳ್ಳಕ್ಕೆ ನೀವು ಹೋರಾಟವನ್ನು ಮಾಡಿ ಅಂತ ಹೇಳಿದ್ರೆ, ಕೆಲವರು ಅವರ ಉದ್ಧಾರಕ್ಕಾಗಿ ಮಾತ್ರ ಈ ಸಂಘಟನೆಗಳನ್ನ ಮಾಡಿಕೊಂಡು ಹೋರಾಟ ಮಾಡ್ತಾರೆ. ಅಂತ ಪುಣ್ಯಾತ್ಮನ ನಾನು ಭಾಳಷ್ಟು ಜನ ನೋಡಿದ್ದೀನಿ. ಅಂಬೇಡ್ಕರ್ ಹೇಳಿರೋದು, ಈ ದೇಶವನ್ನು ಕಟ್ಟುವಂಥ ನಾಯಕರಾಗಿ, ಈ ದೇಶವನ್ನು ನಡೆಸುವಂಥ ನಾಯಕರಾಗಿ ಅಂತ ಹೇಳಿದ್ದಾರೆ. ನಾವು ಹಲವಾರು ಗೀತೆಗಳಲ್ಲಿ ನಾವು ಕೇಳಿದ್ದೀವಿ, ಈ ದೇಶವನ್ನು ಕಟ್ಟೇ ಕಟ್ತೀವಿ ಅಂತ. ಅದು ಎಲ್ಲರ ಕನಸು. ಅಂಬೇಡ್ಕರ್ ಅವರ ಕನಸು ಅದೇ ಆಗಿದೆ. ನಮ್ಮ ಜನ ಈ ದೇಶವನ್ನು ಆಳಬೇಕು, ಈ ನಮ್ಮ ಜನ ಈ ನಾಡನ್ನು ಕಟ್ಟಬೇಕು, ಈ ನಾಡನ್ನು ಆಳಬೇಕನ್ನೋದು ಅವರ ಕನಸಾಗಿದೆ. ಅವರ ಕನಸನ್ನು ನನಸನ್ನಾಗಿ ಮಾಡಲಿಕ್ಕೆ ನಾವೆಲ್ಲರೂ ಸಹ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರ ಹಾದಿಯಲ್ಲಿ ನಡೆಯೋಣ. ಬಹುಶಃ ತಾಯಂದಿರು ಇಲ್ಲಿ ಕೂತಿದ್ದೀರಾ, ನೀವು ಸ್ವಾತಂತ್ರ್ಯ ಪೂರ್ವದಲ್ಲಿ ಈಗ ಕೂರ್ಲಿಕ್ಕೆ ಸಾಧ್ಯವೇ ಇರಲಿಲ್ಲ. ಮೇಲ್ಜಾತಿಯ ಹೆಣ್ಣು ಮಕ್ಕಳು ಮಾತ್ರ ಮೈ ತುಂಬ ಬಟ್ಟೆ ಹಾಕುವಂತಹ ಪದ್ಧತಿ ಇತ್ತು. ಕೆಳಜಾತಿಯ ಹೆಣ್ಣು ಮಕ್ಕಳು ಅರಬೆತ್ತಲೆಯಲ್ಲಿ ಓಡಾಡಬೇಕಾಗಿತ್ತು. ಇವತ್ತು ನೀವೇನಾದರೂ ಮೇಲ್ಜಾತಿಯ ಸಮನಾಗಿ ಇವತ್ತು ನಾವೇನಾದರೂ ಬಟ್ಟೆ ಬರೆ ಹಾಕೊಂಡು ಓಡಾಡ್ತಾ ಇದ್ದೀವಿ ಅಂದರೆ, ಆ ಹಕ್ಕನ್ನು ಕೊಟ್ಟಂತ ಪುಣ್ಯಾತ್ಮರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು. ಹಿಂದೆ ಅನೇಕ ಮಹಿಳೆಯರಿಗೆ ವಿದ್ಯಾಭ್ಯಾಸವನ್ನ ಪಡೆದುಕೊಳ್ಳಿಕ್ಕೆ ಸಾಧ್ಯವಿರಲಿಲ್ಲ. ಈ ಸಮಾಜದಲ್ಲಿ ಸಮಾನತೆಯನ್ನ ಹೆಣ್ಣು ಮಕ್ಕಳಿಗೂ ಸಹ ಕೊಡಬೇಕಂತ ಈ ಸಂವಿಧಾನದ ಮೂಲಕ ಆ ಹೆಣ್ಣು ಮಕ್ಕಳಿಗೂ ಸಹ ಇವತ್ತು ರಿಸರ್ವೇಶನ್ ಮೂಲಕ ಸಮಾನತೆಯನ್ನು ಕೊಟ್ಟು ಈ ಸಮಾಜದಲ್ಲಿ ಬಾಳುವಂತ ಹಕ್ಕನ್ನು ಕೊಟ್ಟಂತ ಪುಣ್ಯಾತ್ಮ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳಲಿಕ್ಕೆ ಬಯಸ್ತೀನಿ. ಇವತ್ತು ನಾವೆಲ್ಲ ದುಡಿತಾ ಇದ್ದೀವಿ. ಇವತ್ತು ಅಣ್ಣವರು ಆಗಲೇ ಹೇಳಿದ್ರು, ಎಲ್ಲೋ ದೂರದಿಂದ 600 ಕಿಲೋಮೀಟರಿಂದ ಬಂದು ಇಲ್ಲಿ ದುಡಿತಾ ಇದ್ದೀವಿ. ಈ ಹಕ್ಕನ್ನು ಕೊಟ್ಟವರು ಯಾರು? ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರೇ. ಸಂವಿಧಾನ ವಿಶ್ವ ಕಂಡಂತ ಶ್ರೇಷ್ಠ ಸಂವಿಧಾನ. ಇವತ್ತು ಇಡೀ ವಿಶ್ವ ನಮ್ಮ ಸಂವಿಧಾನದತ್ತ ಕೈ ತೋರಿಸ್ತಿದೆ, ನಮ್ಮ ಸಂವಿಧಾನವನ್ನು ಒಪ್ಪಿಕೊಳ್ತಿದೆ, ನಮ್ಮ ಸಂವಿಧಾನವನ್ನ ಇವತ್ತು ಅರಿತುಕೊಳ್ಳಿಕ್ಕೆ ಅವರು ಪ್ರಯತ್ನ ಮಾಡ್ತಾ ಇದ್ದಾರೆ. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ನಿಧನದಂತಹ ಸಮಯದಲ್ಲಿ ಕೇವಲ ಭಾರತ ದೇಶ ಶೋಕವನ್ನು ಆಚರಿಸಲಿಲ್ಲ, ಇಡೀ ವಿಶ್ವ ಶೋಕವನ್ನು ಆಚರಣೆ ಮಾಡಿತು. ಇದೇ ನಿಟ್ಟಿನಲ್ಲಿ ಒಂದು ಪ್ರಸಿದ್ಧ ಮಾಧ್ಯಮ ಒಂದು ಸಂದರ್ಶನವನ್ನು ಮಾಡುತ್ತೆ ಈ ದೇಶದಲ್ಲಿ. ಈ ದೇಶ ಕಂಡಂತಹ ಮಹಾನ್ ವ್ಯಕ್ತಿ ಯಾರು ಎಂಬ ಪ್ರಶ್ನೆಗೆ 2 ಕೋಟಿ ಜನರನ್ನ ಸಂದರ್ಶನ ಮಾಡಿದಾಗ ಆ 2 ಕೋಟಿ ಜನ ಹೇಳ್ತಾರೆ, ವಿಶ್ವ ಕಂಡ ಮಾನವ, ಈ ದೇಶ ಕಂಡ ಮಾನವ ಅಲ್ಲ, ವಿಶ್ವ ಕಂಡ ಮಾನವ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಅಂತ ಹೇಳ್ತಾರೆ. ಇವತ್ತು ಪ್ರತಿ ದಿವಸ ನಾವು ಮನೆಯಲ್ಲಿ ನಮ್ಮ ತಂದೆ ತಾಯಿಗಳನ್ನು ಹೇಗೆ ಗೌರವದಿಂದ ಕಾಣ್ತೀವಿ, ಹೇಗೆ ನಾವು ನಮ್ಮ ತಂದೆ ತಾಯಿಗಳನ್ನು ನಾವು ದೇವರಂತ ಕಾಣ್ತೀವಿ, ಆ ಎಲ್ಲ ದೇವರಿಗಿಂತ ಪವಿತ್ರವಾದ ದೇವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅನ್ನೋದನ್ನು ನಾವು ಮರಿಬಾರದು. ಹಾಗಾಗಿ ನಾವೆಲ್ಲರೂ ಸಹ ಆ ವಿಶ್ವ ಮಾನವ ಕೊಟ್ಟಂತಹ ಹಕ್ಕುಗಳನ್ನು ಪಡೆಯುವಲ್ಲಿ ಯಶಸ್ವಿಯಾಗಲಿಕ್ಕೆ ನಾವೆಲ್ಲರೂ ಸಹ ವಿದ್ಯಾವಂತರಾಗಬೇಕು, ವಿದ್ಯಾ ವಂಚಿತರಾಗಬಾರ್ದು, ವಿದ್ಯಾವಂತರಾಗಬೇಕು. ಹಾಗಾಗಿ ತಾವೆಲ್ಲರೂ ಸಹ ಆ ಮಹಾನ್ ಪುರುಷನ ಇವತ್ತು ಜಯಂತಿಯ ಕಾರ್ಯಕ್ರಮಕ್ಕೆ ಆಗಮಿಸಿದ್ದೀರಾ, ಬಂದಿದ್ದೀರಾ, ನಮ್ಮನ್ನು ಈ ವೇದಿಕೆಗೆ ಕರೆಸಿದ್ದೀರಾ. ಹಾಗಾಗಿ
ಕರೆಸಿ ಗೌರವವನ್ನು ಕೊಟ್ಟು ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಎಲ್ಲ ನನ್ನ ಆತ್ಮೀಯ ಸ್ನೇಹಿತರಿಗೆ, ಘಟಕದ ವ್ಯವಸ್ಥಾಪಕರಿಗೆ, ಮುಖ್ಯಸ್ಥರಿಗೆ, ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಗೌರವಾನ್ವಿತ ನನ್ನ ಸ್ನೇಹಿತ ಮಿತ್ರರಿಗೆ ಮತ್ತೊಮ್ಮೆ ಮಗದೊಮ್ಮೆ ಭೀಮ ವಂದನೆಗಳನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮ ನೀಡುತ್ತೇನೆ. ಜೈ ಭೀಮ್, ಜೈ ಕರ್ನಾಟಕ, ಜೈ. ಇವತ್ತು ನಾವು ಅಂಬೇಡ್ಕರ್ ಜಯಂತಿಯನ್ನು ಆಚರಿಸೋಕ್ಕೆ ಎಲ್ಲರೂ ಇಲ್ಲಿ ಭಾಗವಹಿಸಿದ್ದೀರಿ. ಅದಕ್ಕೂ ಮುಂಚೆ ಎಲ್ಲರಿಗೂ ನಾನು ಹೇಳೋದೇನೆಂದರೆ, ವೇದಿಕೆ ಮೇಲೆ ಆಸೀನರಾಗಿರುವಂತಹ ಗಣ್ಯಾಧಿ ಗಣ್ಯರಿಗೂ ಹಾಗೂ ವೇದಿಕೆ ಕೆಳಗೆ ಕುತ್ಕೊಂಡು ನಿಂತಿರುವಂತಹ ಗಣ್ಯಾಧಿ ಗಣ್ಯರಿಗೂ ಈ ನಿರ್ವಾಹಿಕೆ ಮಾಡುವ ಹೃತ್ಪೂರ್ವಕವಾದ ನಮಸ್ಕಾರಗಳು. ನಿಮಗೆಲ್ಲರಿಗೂ ಗೊತ್ತೈತೆ, ಇವತ್ತು ಏಪ್ರಿಲ್ 14 ಬಂದರೆ ನಾವು ಅಂಬೇಡ್ಕರ್ ಜಯಂತಿ ಮಾಡಿಬಿಡ್ತೀವಿ, ಮರ್ತು ಬಿಡ್ತೀವಿ. ಮತ್ತೆ ನೆನಪು ಮಾಡ್ಕೊಳ್ಳೋದೇ ಏಪ್ರಿಲ್ 14ನೇ ತಾರೀಕು. ಇದು ಆಗಬಾರ್ದು. ಯಾಕಂದರೆ ಪ್ರತಿದಿನವೂ ನಾವು ಅವ್ರು ನೆನಪು ಮಾಡ್ಕೊಳ್ಳೇಬೇಕು. ಯಾಕಂದರೆ ನಾವು ಒಂದು ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅದರಿಂದ ಅಂಬೇಡ್ಕರ್ ಅವರ ಎಷ್ಟೊಂದು ಪರಿಶ್ರಮ ಇದೆ ಗೊತ್ತಾ. ಈಗ ಅಕ್ಟೋಬರ್ 2 ಬಂತು ಗಾಂಧಿ ಜಯಂತಿ, ಜೈ ಗಾಂಧಿ ಜಯಂತಿ. ಏಪ್ರಿಲ್ 14 ಬಂತು ಅಂಬೇಡ್ಕರ್ ಜಯಂತಿ. ಇದು ಆಗಬಾರ್ದು. ಪ್ರತಿದಿನವೂ ನಾವು ಅವ್ರು ನೆನೆಸ್ಕೋಬೇಕು. ಯಾಕೆ ಗೊತ್ತಾ, ನಾವು ಈ ಭೂಮಿ ಮೇಲೆ ಅದ್ರಾಗೆ ನಾವು ಈ ಕೆಲಸ ಮಾಡ್ತಾ ಇದ್ದೀವಿ ಅಂದರೆ ಅವ್ರು ಕೊಟ್ಟಂತಹ ಭಿಕ್ಷೆ. ಎಲ್ಲರೂ ಹೇಳ್ತಾರೆ ಅವ್ರೇನು ಮಾಡ್ಯಾರ ಬಿಡು, SC ST ಮಾಡ್ಯಾರೆ, ನಮಗೇನು ಮಾಡ್ಯಾರೆ, SC ST ಮಾಡ್ಯಾರ ಅಂಬೇಡ್ಕರ್. ನಾವು ಅದನ್ನ ಫಸ್ಟು ನಮ್ಮ ಮೈಂಡಿಂದ ತೆಗ್ದಾಕ್ಬೇಕು. SC ST ಮಾತ್ರ ಅವ್ರು ಹೋರಾಟ ಮಾಡಿಲ್ಲ, ಪ್ರತಿಯೊಂದು ಮನುಷ್ಯನಿಗೂ ಎಲ್ಲರಿಗೂ ಈ ಭೂಮಿ ಮೇಲೆ ಸಮಾನತೆ ಹಕ್ಕು ಬೇಕಂತ ಹೋರಾಟ ಮಾಡಿರೋದು. ನಮ್ಮ ಹಳ್ಳಿ ಕಡೆ ಎಲ್ಲರೂ ಹೇಳ್ತಾರೆ, ಇವರೆಲ್ಲ ಮಾದ್ರು, ಇವರೆಲ್ಲ ನಾಯಕರು ಅಂತ. ಈ ಥರ ಯಾವುದೇ ನಾವು ತಪ್ಪು ಕಲ್ಪನೆ ತಿಳ್ಕೋಬಾರ್ದು. ಯಾಕಂದರೆ ಮನುಷ್ಯರಾಗಿ ಹುಟ್ಟಿರೋದು ಭೂಮಿ ಮೇಲೆ 2 ಜಾತಿ, ಒಂದು ಗಂಡು ಒಂದು ಹೆಣ್ಣು. ನಾವಿದಕ್ಕೆ ಬೆಲೆ ಕೊಡಲೇಬೇಕು. ಅದಕ್ಕೆ ಅಂಬೇಡ್ಕರ್ ಅವರು ಹೇಳಿದ್ರು, ನಾವೇನು ಮಾಡೋದು ಬೇಕಾಗಿಲ್ಲ ಸ್ವಾಮಿ, ಫಸ್ಟ್ ನಾವು ಬದಲಾಗೋಣ, ನಮ್ಮಿಂದ ಬದಲಾವಣೆ ಶುರು ಆಗೋಣ. ನಾವೇನು ಹೋಗಿ ಬೇರೆಯವ್ರ ಮನೆ ಉದ್ಧಾರ ಮಾಡೋದು ಬೇಕಾಗಿಲ್ಲ, ಫಸ್ಟು ನಾವು ಉದ್ಧಾರ ಆಗೋಣ. ನಮ್ಮಲ್ಲಿ ಏನಾದರೂ ಒಂದು ಸ್ವಲ್ಪ ಮಾನವೀಯತೆ ಬೆಳೆಸಿದ್ರೆ ನಮ್ಮ ಅಕ್ಕಪಕ್ಕದವ್ರಿಗೆ ಹೇಳೋಣ. ಇಲ್ಲ ನೀವೇನು ಮಾಡೋದೇ ಬೇಡ್ರಿ, ಈ ಭೂಮಿ ಮೇಲೆ ಹುಟ್ಟಿರಂದ್ಮೇಲೆ ಯಾರಿಗೂ ತೊಂದರೆ ಕೊಟ್ಟು ಬದುಕ್ತಿರಲ್ಲ, ಅದಕ್ಕಿಂತ ನಿಜವಾದ ಸಾಧ್ಯ ಇನ್ನೊಂದಿಲ್ಲ. ಇನ್ನೊಂದೇ ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಬೇರೆ ಕಂಡು ಅಸಹ್ಯ ಮಾತ್ರ ಪಡಿಬೇಡ್ರಿ. ಅಸಹ್ಯ ಪಟ್ಟಿದಿ ಉದ್ಧಾರ ಆದವ್ರ ಚರಿತ್ರೆಯಲ್ಲೇ ಇಲ್ಲ. ನಾವು ಬದುಕಬೇಕು, ನಮ್ಮ ಪಕ್ಕದವ್ರನ್ನೂ ಬದುಕಕ್ಕೆ ಬಿಡಬೇಕು. ನಾವು ಬದುಕ್ತಾ ಇದ್ದೀವಿ, ನಾವೇನಾದರೂ ಈ ಭೂಮಿ ಮೇಲೆ ಉಸಿರಾಡ್ತಾ ಇದ್ದೀವಿ ಅಂದರೆ ಅದಕ್ಕೆ ಕಾರಣ ಅಂಬೇಡ್ಕರ್ ಅವರು ಸುಮ್ಮನೆ ಏನು ಬರ್ದೇ ಇಲ್ಲ. ನಾವು ಇಷ್ಟು ಸುರಕ್ಷಿತವಾಗಿ ಕುತ್ಕೊಂಡು ಏನಾದರೂ ಒಬ್ಬರು ಹೇಳಕ್ಕೆ ಕೇಳ್ತಾ ಇದ್ದೀವಿ ಅಂದರೆ ಅದಕ್ಕೆ ಬೇನ್ ಬುನಾದಿನೇ ಅಂಬೇಡ್ಕರ್. ಇವಾಗ ರೀಸೆಂಟಾಗಿ ಒಂದು ತಮಿಳ್ನಾಡಲ್ಲಿ ಒಂದು ಘಟನೆ ನಡೀತು. ಏನಂದರೆ ಅಪ್ಪ ಮಗ ಒಂದು ಟೀ ಸ್ಟಾಲ್ ನಡೆಸ್ತಿರ್ತಾರೆ. ಅವರು ಅರ್ಧ ಗಂಟೆ ಲೇಟ್ ಆಗಿರುತ್ತೆ ಅಷ್ಟೇ ಕ್ಲೋಸ್ ಮಾಡೋಕ್ಕೆ. ಯಾರೋ ಕಸ್ಟಮರ್ ಬಂದಿರ್ತಾರೆ, ಅರ್ಧ ಗಂಟೆ ಲೇಟ್ ಆಗಿರೋದಕ್ಕೆ ಅಪ್ಪ ಮಗನ ಲಾಕಪ್ ಡೆಟ್ ಆಗಿ ಸಾಯಿಸೇ ಬಿಟ್ರು. 6 ವರ್ಷ ಹೋರಾಟ ಮಾಡಿ 9 ಜನ ಪೊಲೀಸರಿಗೆ ಮರಣದಂಡನೆ ವಿಧಿಸಿತ್ತು ಸರ್ಕಾರ. ಅದು ಯಾರಿಂದ? ತಮಿಳ್ನಾಡು ಸರ್ಕಾರ ಅಂಬೇಡ್ಕರ್ ಬರ್ತಿರೋಂಥ ಸಂವಿಧಾನದಲ್ಲಿ ಎಲ್ಲರೂ ಸಮಾನರು. ನಾವು ಅನ್ಕೊಂಡಿರ್ತೀವಿ ಅವ್ರು ಹಿಂದೂ, ಇವ್ರು ಮುಸ್ಲಿಮ್ಸು, ಅವ್ರು ಕ್ರಿಶ್ಚಿಯನ್ನು, ಹಂಗೆಲ್ಲ ಏನೂ ಬರ್ತಾ ಇಲ್ಲ. ಫಸ್ಟು ನಾವು ಅದು ತಲೆಯಿಂದ ಅಡ್ಡ ತೆಗೆದು ಬಿಡಬೇಕು. ಅಂಬೇಡ್ಕರ್ ಅವರು ಏನು ಹೇಳಾರ ಅದನ್ನಷ್ಟೇ ಫಾಲೋ ಮಾಡಿರಿ, ನೀವೇನು ಮಾಡೋದು ಬೇಕಾಗಿಲ್ಲ. ಫಸ್ಟು ನಾವು ಚೆನ್ನಾಗಿರೋಣ, ನಮ್ಮ ಅಕ್ಕಪಕ್ಕದವ್ರನ್ನ ಚೆನ್ನಾಗಿರಕ್ಕೆ ಬಿಡೋಣ. ಏನೋ ನಮ್ಮ ಕೈಲಿ ಆಗಿಲ್ಲ ಅಂದರೆ ನಮ್ಮ ಪಾಡಿಗೆ ಇದ್ದು ಬಿಡೋಣ. ಅರ್ಥ ಆಯ್ತಾ? ಎಲ್ಲರಿಗೂ ಹೇಳ್ತಾ ಇದ್ದೀನಿ, ಅಂಬೇಡ್ಕರ್ ಅವರು ಅದನ್ನು ಮಾಡಿದ್ರು ಇದನ್ನು ಮಾಡಿದ್ದು ಅಂತ ಹೇಳೋದು ಬಿಟ್ಟು ಫಸ್ಟ್ ನಾವೇನು ಮಾಡ್ತಾ ಇದ್ದೀವಿ ಈ ಭೂಮಿ ಮೇಲೆ ಬಂದು, ನಮ್ಮಿಂದ ಸಮಾಜಕ್ಕೆ ನಾವು ಏನು ಕೊಡುಗೆ ಕೊಡ್ತಾ ಇದೀವಿ ಅಂತ ಯೋಚನೆ ಮಾಡಬೇಕು. ಅವ್ರೇನು ಕೊಟ್ಟು ಹೋಗ್ಬಿಟ್ರು, ಇವಾಗ ನಮ್ಮದೇ ತಾನೇ ಇರೋದು. ಇನ್ನೇನು ಅವಾಗ ಹಿಂದಿನ ಕಾಲದಲ್ಲಿ 100 ವರ್ಷ 150 ವರ್ಷ ಬದುಕ್ತಿದ್ರು, ಇವಾಗ ಬದುಕ್ತೀವಿ 50 ವರ್ಷ. 50 ವರ್ಷನೂ ಅಲ್ಲ, 35 ವರ್ಷಕ್ಕೆ ಹಾರ್ಟ್ ಅಟ್ಯಾಕ್ ಆಗಿ ಸತ್ತೋದ್ನಂತೆ. ಯಾಕೆ? ಇವೆಲ್ಲ ನಮ್ಮ ಮನಸ್ಸಲ್ಲಿರುವಂತಹ ಕಲುಷಿತದಿಂದ. ಬೇರೆ ಎಲ್ಲಿ ನೆಮ್ಮದಿ ಇಲ್ಲ, ಎಲ್ಲಿಲ್ಲ. ನಮ್ಮ ಮನಸ್ಸು ಸ್ವಚ್ಛವಾಗಿಟ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಸಾಧನೆ ಇನ್ನೂ ಒಂದು ಇಲ್ಲ ಅಂತ ಅಂಬೇಡ್ಕರ್ ಹೇಳೇ. ನಾವು ನಿಜವಾಗ್ಲೂ ಏನಾದರೂ ಪಾಲಿಸ್ಬೇಕು ಅಂತಿದ್ರೆ ಮನಸ್ಸು ಸ್ವಚ್ಛವಾಗಿಟ್ಕೊಡ್ರಿ, ಅವರ ಹೇಳಿದ ರೀತಿಯಲ್ಲಿ ನಡೀರಿ. ಮತ್ತೆ ಇನ್ನೊಂದು ಮಾತು ಹೇಳಕ್ಕೆ ಇಷ್ಟಪಡ್ತೀನಿ, ಅಂಬೇಡ್ಕರ್ ಅವರು SC ST ಮಾತ್ರ ಹೋರಾಟ ಮಾಡಿಲ್ಲ, ಅದನ್ನ ಮೈಂಡಿಂದ ತೆಗೆದುಬಿಡಿ. ಅಂಬೇಡ್ಕರ್ ಅವರು ಎಲ್ಲರಿಗೂ ಸಮಾನವಾದ ಅವಕಾಶ ಕೊಡ್ರಿ ಈ ಭೂಮಿ ಮೇಲೆ ಅಂತೇಳಿ ಹೋರಾಟ ಮಾಡಿದ್ರು. ಆಮೇಲೆ ಇದು ಸಮಾಜ ಬದಲಾಗಲ್ಲ ಅಂತೇಳಿ ಅವ್ರಿಗೆ ಗೊತ್ತಾದ ತಕ್ಷಣ ಒಂದು ಸಂವಿಧಾನ ಬರೆದ್ರು. ನಾವು ಸಂವಿಧಾನ ಮಾತ್ರ ತಿದ್ದುಪಡಿ ಮಾಡ್ಬೋದು, ಆದರೆ ಸಂವಿಧಾನವನ್ನು ಬದಲಾಯಿಸುವ ಅರ್ಹತೆ ಈ ದೇಶದ PMಗೂ ಇಲ್ಲ. ಅಂತಹ ಒಳ್ಳೆ ಸಂವಿಧಾನ ರಚನೆ ಯಾರಾದರೂ ಮಾಡಾರೆ ಬೇರೆ ದೇಶ ಯಾವುದಾದ್ರೂ ಇದೆ ಅಂದರೆ ಅದು ನಮ್ಮ ಭಾರತ ಮಾತ್ರ. ನಮ್ಮ ದೇಶದಲ್ಲಿ ಒಬ್ಬ ಟೀ ಮಾಡೋ ಹುಡುಗ ಕೂಡ
PM ಆಗೇನ್ರಿ, ಒಬ್ಬ ಮಹಿಳೆ ಕೂಡ PM ಆಗ್ಯಾರೆ. ಇದು ಕಾರಣ ಯಾರು ಗೊತ್ತಾ? ಅಂಬೇಡ್ಕರ್ ಅವರೇ. ಅರ್ಥ ಆಯ್ತಾ? ಎಲ್ಲರಿಗೂ ಸಮಾನವಾದ ಅವಕಾಶ ಕೊಟ್ಟಿರುವಂತಹ. ಜೈ ಭೀಮ್, ಜೈ ಭೀಮ್, ಜೈ ಭೀಮ್. ಕೆಲವರಂತೂ ಬಾಯಿನೇ ಬಿಟ್ಟಿಲ್ಲ. ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲ ಜನಪ್ರತಿನಿಧಿಗಳೇ ಹಾಗೂ ಬೆಂಗಳೂರು ಮಹಾನಗರ ಸಂಸ್ಥೆಯ ಎಲ್ಲ ಅಧಿಕಾರಿಗಳೇ ಮತ್ತು ವೇದಿಕೆ ಮುಂಭಾಗ ಇರತಕ್ಕಂಥ ಎಲ್ಲ ಅಣ್ಣ ತಮ್ಮಂದಿರ ಅಕ್ಕ ತಂಗಿಯರು, ಈಗ ಯಾರ್ದಾದ್ರೂ ಬರ್ತ್ಡೇ ಆದರೆ ಸೊ ಆ ವ್ಯಕ್ತಿಗೆ ಮಾತ್ರನೇ ಬರ್ತ್ಡೇ ವಿಶಸ್ನ ಮಾಡ್ತೀವಿ. ಮುನ್ರಾಜಪ್ಪ ಹ್ಯಾಪಿ ಬರ್ತ್ಡೇ ಟು ಯು ಅಂತ. ಆದರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಬರ್ತ್ಡೇ ಅಂದ ತಕ್ಷಣ ಎಲ್ರಿಗೂ ವಿಶ್ ಮಾಡ್ತೀವಿ ಅಂತ ಹೇಳಿದ್ರೆ ಇದರ ಅರ್ಥ ಏನಪ್ಪ ಅಂತ ಹೇಳಿದ್ರೆ ಎಲ್ಲರಲ್ಲೂ ಅಂಬೇಡ್ಕರ್ ಅವರು ಇದ್ದಾರೆ, ಎಲ್ಲರಲ್ಲೂ ಅಂಬೇಡ್ಕರ್ ಅವರು ಇದ್ದಾರೆ. ಹಾಗಾದ್ರೆ ಅಂಬೇಡ್ಕರ್ ಯಾರು? ಯಾರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅನ್ನೋದಾದ್ರೆ ಇಲ್ಲಿ ನಾನು ಎರಡು ವಿಷಯನ ಮಾತಾಡೋಕ್ಕೆ ಮಾತ್ರ ಇಷ್ಟಪಡ್ತೀನಿ. ಯಾಕಂದ್ರೆ ಮುಖಂಡರೆಲ್ಲ ತುಂಬ ಮಾತಾಡಿದ್ದಾರೆ. ಇನ್ನು ಸ್ವಲ್ಪ ಸಮಯ ಆದರೆ ಇಲ್ಲಿರ್ತಕ್ಕಂಥ ಚೇರುಗಳೆಲ್ಲ ಖಾಲಿ ಆಗುತ್ತೆ. ತಾಳ್ಮೆ ಬೇಕಲ್ವಾ ಕೇಳೋದಕ್ಕೆ. ಹಾಗಾಗಿ ನಾನು ಒಂದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂದರೆ ಯಾರು, ಅವರು ವಿಶೇಷವಾಗಿ ಕಾರ್ಮಿಕರಿಗೆ ಏನೆಲ್ಲ ಸೌಲಭ್ಯಗಳನ್ನು ಮಾಡಿದ್ದಾರೆ, ಅದು ಸ್ವತಂತ್ರ ಪೂರ್ವದಲ್ಲಿ ಮತ್ತು ಸಂವಿಧಾನ ಜಾರಿ ಆದಮೇಲೆ ಅಂತಕ್ಕಂಥ ಒಂದು ಕೆಲವೇ ವಿಷಯಗಳನ್ನು ಮಾತಾಡೋದಕ್ಕೆ ಇಷ್ಟಪಡ್ತೀನಿ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891ರಲ್ಲಿ ಮಧ್ಯಪ್ರದೇಶದ ಮಹೋ ಅಂತಕ್ಕಂಥ ಇದರಲ್ಲಿ ಹುಡ್ತಾರೆ. ಅವರು ಅದೊಂದು ಪ್ಲೇಸ್. ಆ ಮಹೋ ಅಂತಕ್ಕಂಥ ಅದು ಯಾವುದೇ ಊರಲ್ಲ. ಅದು ಯಾರು ಮಿಲ್ಟ್ರಿನಲ್ಲೆಲ್ಲ ಇದ್ದರು, ಮಿಲ್ಟ್ರಿ ಕ್ಯಾಂಪ್ಸ್ ಎಲ್ಲ ಇರ್ತಾ ಇತ್ತು, ಆ ಒಂದು ಜಾಗದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತೆ ಭೀಮಾಬಾಯಿ ಮತ್ತು ರಾಮ್ಜಿ ಸಕ್ಪಾಲ್, ಸುಬೇದಾರ್ ರಾಮ್ಜಿ ಸಕ್ಪಾಲ್ ಅವರ 14ನೇ ಮಗನಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹುಡ್ತಾರೆ. ಈ ಬಾಬಾ ಸಾಹೇಬ್ ಅಂಬೇಡ್ಕರ್ ಹುಟ್ಟಿದ ತಕ್ಷಣ ಅವರಿಗೆ ಫ್ರೀಯಾಗಿ ಶಾಲೆಯಲ್ಲಿ ಪ್ರವೇಶ ಸಿಕ್ಕಿಲ್ಲ, ಮತ್ತು ಅವರು ಓದೋದಕ್ಕೆ ಅವಕಾಶಗಳು ಸಿಕ್ಕಿಲ್ಲ ಅಂತಕ್ಕಂಥದ್ದೆಲ್ಲ ನಮ್ಗೆ ಗೊತ್ತಿದೆ. ಆ್ಯಕ್ಚುಲಿ ನಾನು ಮಾತಾಡಬೇಕಾದ್ರೆ ಯೋಚನೆ ಮಾಡ್ತಾ ಇದ್ದೆ, ಈಗ ಸಾಮಾಜಿಕ ಜಾಲತಾಣಗಳ ಮುಖಾಂತರ ಪ್ರತಿಯೊಬ್ಬರಿಗೂ ಎಲ್ಲ ವಿಚಾರಗಳು ಅರಿವಿಗಿದ್ದಾವೆ. ಮತ್ತು ಅದು ನಾವು ಬದುಕಿರ್ತಕ್ಕಂಥದ್ದು AI ಕಾಲದಲ್ಲಿ. ಈ AI ಕಾಲದಲ್ಲಿ ಮುಂದೆ ಯಾರಾದರೂ ಭಾಷಣ ಕೇಳಿಸ್ಕೊಳ್ತಾರ ಅಂತಕ್ಕಂಥ ಒಂದು ಪ್ರಶ್ನೆನೂ ಇದೆ. ಯಾಕಂದರೆ ಅಷ್ಟು ಡೆವಲಪ್ಮೆಂಟ್ ಆಗಿದೆ. ಈ ಡೆವಲಪ್ಮೆಂಟ್ ಎಲ್ಲಿರಬೇಕು ಅಂತಂದರೆ ವಿಚಾರದಲ್ಲಿರಬೇಕು, ಬದಲಾವಣೆ ಕಡೆ ಇರಬೇಕು, ಸಾಮಾಜಿಕ ಪ್ರಗತಿಯಲ್ಲಿರಬೇಕು. ಆದರೆ ದುರಂತ ಬಂಧುಗಳೇ, ಇವತ್ತು ಈ ಟೆಕ್ನಾಲಜಿ, ಸಾಮಾಜಿಕ ಜಾಲತಾಣಗಳು ಮತ್ತು AI ಇವೆಲ್ಲವೂ ಸಹ ಉಪಯೋಗಕ್ಕಿಂತ ದುರುಪಯೋಗಗಳೇ ಜಾಸ್ತಿ ಆಗ್ತಾ ಇದ್ದಾವೆ ಅಂತಕ್ಕಂಥದ್ದನ್ನು ನಾವು ಅರ್ಥ ಮಾಡ್ಕೋಬೇಕಾಗಿದೆ. ಆ ನಿಟ್ಟಿನಲ್ಲಿ ಯಾಕೆ ಈ ಥರ ವಿಚಾರಗಳು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಗಳಾಗ್ಬೋದು, ಮಹಾತ್ಮ ಫೂಲೆ ಅವರ ಜಯಂತಿಗಳಾಗ್ಬೋದು, ಅಂದರೆ ಒಟ್ಟಾರೆ ಸಾಮಾಜಿಕ ಪ್ರಗತಿಯನ್ನು ಸಾಧಿಸಿರ್ತಕ್ಕಂಥ, ಸಾಮಾಜಿಕ ಬದಲಾವಣೆಗೋಸ್ಕರ ತಮ್ಮ ಜೀವನವನ್ನೇ ತ್ಯಾಗ ಮಾಡಿರ್ತಕ್ಕಂಥವರ ಒಂದು ಆಚರಣೆಗಳು ಯಾಕೆ ಬೇಕಂತ ಹೇಳಿದ್ರೆ ನಾವು ಒಂದೇ ರೂಟಲ್ಲಿರಬೇಕು ಅಂತ. ಈಗ ಇಲ್ಲಿದೆ ಮಹಾನಗರ ಪಾಲಿಕೆ ಅಂತ, ಮತ್ತು ಸಾರಿಗೆ ಇದೆ. ನೀವು ಅರ್ಥ ಮಾಡ್ಕೊಳ್ಳಿ, ಈ ಮಹಾನಗರ ಪಾಲಿಕೆ ಅಂತಕ್ಕಂಥ ಒಂದು ಕಾನ್ಸೆಪ್ಟು ಸುಮಾರು 5,000 ವರ್ಷಗಳಿಂದಲೇ ಇತ್ತು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೀನಿ. ಅದು ಎಲ್ಲಿ ಅಂತ ಹೇಳಿದ್ರೆ ಸಿಂಧೂ ಬಯಲಿನ ನಾಗರಿಕತೆ, ಪ್ರಪಂಚದ ಶ್ರೇಷ್ಠ ನಾಗರಿಕತೆ 7 ನಾಗರಿಕತೆ ಇದ್ದಾವೆ. ಅದರಲ್ಲಿ ಸಿಂಧೂ ಬಯಲು ನಾಗರಿಕತೆ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥ ನಾಗರಿಕತೆ. ಆ ನಾಗರಿಕತೆ ಹುಟ್ಟಿದ್ದೇ ಭಾರತದಲ್ಲಿ. ಸಿಂಧೂ ಬಯಲು ನಾಗರಿಕತೆ ಹುಟ್ಟಿದ್ದೇ ಭಾರತದಲ್ಲಿ. ಅದರಲ್ಲಿ ವಿಶೇಷವಾಗಿ ಮಹಾನಗರಗಳನ್ನು ಅವರು ಕಟ್ಟಿದ್ರು, ಮತ್ತೆ ಸಾರಿಗೆ ವ್ಯವಸ್ಥೆಯನ್ನ ಇಟ್ಕೊಂಡಿದ್ರು ಅಂತಕ್ಕಂಥದ್ದಿದೆ. ಆ ನಿಟ್ಟಿನಲ್ಲಿ ಇವತ್ತು ಬೆಂಗಳೂರು ಮಹಾನಗರ ಪಾಲಿಕೆ ಅಂತ ಹೇಳಿದ್ರೆ, ಮಹಾನಗರ ಸಂಸ್ಥೆ ಅಂತ ಹೇಳಿದ್ರೆ, ಸಾರಿಗೆ ಸಂಸ್ಥೆ ಅಂದ್ರೇ ನಿಜವಾಗಲೂ ದೇಶದಲ್ಲೇ ಅತ್ಯಂತ ಮಾದರಿಯಾಗಿರ್ತಕ್ಕಂಥ ಸಂಸ್ಥೆ ಅಂತಕ್ಕಂಥ ಹೇಳೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಕಾರಣ ಏನಪ್ಪ ಅಂತ ಹೇಳಿದ್ರೆ, ಸೊ ಈ ಒಂದು ಮಹಾನಗರ ಸಾರಿಗೆ ಸಂಸ್ಥೆನಲ್ಲಿ ಈ ದಕ್ಷಿಣ ಕರ್ನಾಟಕಕ್ಕಿಂತ ಉತ್ತರ ಕರ್ನಾಟಕದಲ್ಲಿರ್ತಕ್ಕಂಥವರೇ ತುಂಬ ನೌಕರರಿದ್ದಾರೆ. ಅವರಿಗೆ ಸೇವೆ ಮಾಡಬೇಕಂತ ಆಸೆ ಇದೆ. ಅವರಿಂದನೇ ಇವತ್ತು ಈ ನಗರ ಸಾರಿಗೆ ಸಂಸ್ಥೆ ಉಳಿದಿದೆ ಅಂತ ಅನ್ಕೋಬೇಕು ನಾವು. ಅಷ್ಟು ದೂರಗಳಿಂದ ಬಂದು ಇಲ್ಲಿ ನಾನು ಮೊದಲೇ ಅವರಿಗೆ ಕೃತಜ್ಞತೆ ಹೇಳಕ್ಕೆ ಇಷ್ಟಪಡ್ತಾ ಇದ್ದೆ, ಅದನ್ನು ಮರ್ತ್ಬಿಟ್ಟೆ. ಏನಂತ ಹೇಳಿದ್ರೆ, ಈ ಒಂದು ಚಕ್ರಕ್ಕೆ ಗಾಳಿ ಹೊಡೆಯೋದ್ರಿಂದ ಹಿಡಿದು ಆ ಬಸ್ನ ಕ್ಲೀನ್ ಮಾಡೋದ್ರ ತನಕ, ಮತ್ತೆ ಸಾವಿರಾರು ಕೋಟ್ಯಾಂತರ ಈ ಯಾರನ್ನ ಕೋಟ್ಯಾಂತರ ಪ್ರಯಾಣಿಕರನ್ನ ಸುರಕ್ಷಿತವಾಗಿ ಮನೆಗಳಿಗೆ ಬಿಡೋದಕ್ಕೆ
ತನು ಮನ ಧನ ಮತ್ತು ತಮ್ಮ ಕುಟುಂಬಗಳನ್ನೇ ಬಿಟ್ಟು ತ್ಯಾಗ ಮಾಡ್ತಾ ಇರ್ತಕ್ಕಂಥ ಹಿರಿಯರು ಮಾತಾಡ್ತಾ ಮಿಲಿಟ್ರಿ ಒಂದು ಎಕ್ಸಾಂಪಲ್ ಕೊಟ್ಟರು. ನಿಜವಾಗ್ಲೂ ನಮ್ಮ ನಡುವೆ ಒಬ್ಬ ಸೇನಾಧಿಪತಿಗಳಾಗಿ ಸೇನೆ ರೀತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಈ ಸಾರಿಗೆ ಸಂಸ್ಥೆ ಎಲ್ಲ ನೌಕರಗಳಿಗೂ ಮತ್ತು ಅಧಿಕಾರಿಗಳಿಗೂ, ಯಾಕಂತ ಹೇಳಿದ್ರೆ ಈ ಶಿಫ್ಟ್ಗೆ ಬರಬೇಕು, ಈ ಶಿಫ್ಟ್ಗೆ ಹೋಗಬೇಕು, ಎಷ್ಟೋ ಅವರಿಗೆ ಒತ್ತಡ ಇರುತ್ತೆ. ಆ ಒತ್ತಡದ ನಡುವೆ ತಮ್ಮ ಜೀವನವನ್ನು ಈ ಸಾಮಾಜಿಕ ಸೇವೆಗೋಸ್ಕರ ಮುಡುಪಾಗಿಟ್ಟಿರ್ತಕ್ಕಂಥ ನಿಮ್ಗೆಲ್ರಿಗೂ ಸಹ ನಾನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪರವಾಗಿ ಕೃತಜ್ಞತೆಗಳನ್ನು ಸಲ್ಲಿಸೋದಕ್ಕೆ ಇಷ್ಟಪಡ್ತೇನೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1891 ಹುಟ್ಟಿದ್ದಾದ್ಮೇಲೆ ಅವರು ಭಾಳ ಕಷ್ಟಪಡ್ತಾರೆ. 1913 ಅವರು ಪಾರಿನಿಗೆ ಓದೋಕೆ ಹೋಗ್ತಾರೆ. ಪಾರಿನಿಗೆ ಓದೋಕೆ ಹೋದಾಗ ಅಲ್ಲಿ ತುಂಬ ಕಷ್ಟಪಡ್ತಾರೆ. ಎಷ್ಟು ಕಷ್ಟಪಡ್ತಾರಪ್ಪ ಅಂತ ಹೇಳಿದ್ರೆ, ಲಂಡನ್ನಲ್ಲಿ ಅವರು ಒಂದು ಮನೆ ಮಾಡ್ಕೊಂಡಿದ್ರು. ಆ ಮನೆಯಿಂದ ಯೂನಿವರ್ಸಿಟಿಗೆ ಹೋಗೋದಕ್ಕೆ ಸುಮಾರು 9 ಮೈಲಿ ಆಗ್ತಾ ಇತ್ತು. ನೀವು ನಂಬಿದ್ರೆ ನಂಬಿರಿ, ಬಿಟ್ಟರೆ ಬಿಡಿ. ಆ 9 ಮೈಲಿ ಕೇವಲ ಒಂದೇ ಒಂದು ಬ್ರೆಡ್ ತಿಂದು ಬೆಳಗ್ಗೆ ನಡ್ಕೊಂಡು ಹೋಗೋದು ಮತ್ತೆ ಸಂಜೆ ನಡ್ಕೊಂಡು ಬರೋದು. ಯಾಕಂತ ಹೇಳಿದ್ರೆ ಅಷ್ಟು ವ್ಯವಸ್ಥೆ ಅವ್ರ ಹತ್ರ ಅಷ್ಟು ಅನುಕೂಲ ಇರಲಿಲ್ಲ. ಅಷ್ಟು ಅನುಕೂಲ ಇಲ್ಲದೆ ಇದ್ರೂ ಸಹ ಇಲ್ಲಿ ರಮಾಬಾಯಿ ಅವರು, ಅವರ ಧರ್ಮಪತ್ನಿ, ಅವರ ಹೆಂಡತಿ ರಮಾಬಾಯಿ ಅವರು ತುಂಬ ಕಷ್ಟಪಟ್ಟು ಮಕ್ಕಳನ್ನ ಸಾಕ್ತಾ ಇರ್ತಾರೆ. ಯಾವ ರೀತಿ ಅಂತ ಹೇಳಿದ್ರೆ, ಈಗ ಸಗಣಿ ಬೆರಣೆಯನ್ನು ಮಾಡಿ ಅಗರಬತ್ತಿ ಕೆಲಸ ಮಾಡ್ತಾ ತನ್ನ ಮನೆಯನ್ನು ಸಾಕ್ತಾ ಇರ್ತಾರೆ. ಆದ್ರೂ ಸಹ ಅವರಿಗೆ ತುಂಬ ಕಷ್ಟ ಇತ್ತು. ಆದರೆ ರಮಾಬಾಯಿ ಅವರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಒಂದು ಪತ್ರ ಬರೀತಾರೆ. ಏನಂತ ಹೇಳಿದ್ರೆ, ನಿಮಗೆ ಅಲ್ಲಿ ಎಷ್ಟೇ ಕಷ್ಟ ಆಗಲಿ, ಅಷ್ಟೊತ್ತಿಗೆ ಇಲ್ಲಿ ಒಂದು 2 ಮಕ್ಕಳು ಸಹ ತಿರೋಗ್ಬಿಟ್ಟಿರ್ತಾರೆ. ನಿಮಗೆ ಅಲ್ಲಿ ಎಷ್ಟೇ ಕಷ್ಟ ಆಗಲಿ, ಈ ದೇಶದ ಬಡವರ ಶೋಷಿತರ ಪರವಾಗಿ ಅವ್ರಿಗೆ ನ್ಯಾಯ ಸಿಗಬೇಕು, ಹಕ್ಕುಗಳು ಸಿಗಬೇಕು ಅಂತ ಹೇಳಿ ನೀವು ಓದೋಕೆ ಹೋಗಿದ್ದೀರಾ. ಆ ಓದೋದನ್ನು ನೀವು ಯಾವುದೇ ಕಾರಣಕ್ಕೂ ನಿಲ್ಲಿಸಬೇಡಿ, ಕಂಪ್ಲೀಟ್ ಮಾಡಿ. ಈ ಮನೆ ಜವಾಬ್ದಾರಿ ಏನಿದೆ ನಾನು ಅದನ್ನು ನಿರ್ವಹಣೆ ಮಾಡ್ತೀನಿ ಅಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಅವರು ಒಂದು ಪತ್ರ ಬರೀತಾರೆ. ಮತ್ತೆ ಅದಕ್ಕೆ ಪ್ರತ್ಯುತ್ತರವಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ರಮಾಬಾಯಿ ಅವರಿಗೆ ಒಂದು ಪತ್ರ ಬರೀತಾರೆ. ಏನಪ್ಪ ಅಂತ ಹೇಳಿದ್ರೆ, ರಮಾ, ನೀನು ನನ್ನ ಬೆನ್ನೆಲುಬಾಗಿದ್ದೀಯಾ. ಏನೇ ಈ ಶೋಷಿತ ಸಮಾಜ ಇದೆ, ದುಡಿಯೋ ವರ್ಗ ಇದೆ, ಇವ್ರಿಗೆಲ್ಲ ಸಹ ನ್ಯಾಯ ಕೊಡಿಸಲೇಬೇಕಂತ ಹೇಳಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಮಾಬಾಯಿ ಅವರಿಗೂ ಸಹ ಪತ್ರ ಬರೀತಾರೆ. ಈ ನಡುವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ರಾಜಕಾರಣಿಗಳಾಗಿ, ಪತ್ರಕರ್ತರಾಗಿ, ಉಪನ್ಯಾಸಕರಾಗಿ, ಪ್ರಾಂಶುಪಾಲರಾಗಿ, ಮತ್ತು ಕಾರ್ಮಿಕ ಸಚಿವರಾಗಿ, ಕಾನೂನು ಸಚಿವರಾಗಿ, ಇಂಥ ಕ್ಷೇತ್ರದಲ್ಲೇ ಅವರಿಲ್ಲ ಅಂತ ಹೇಳಂಗಿಲ್ಲ. ಭಾರತಕ್ಕೆ ಸ್ವಾತಂತ್ರ್ಯ ಬರೆದಿದ್ದಕ್ಕೆ ಮೊದಲೇ ಈ ಭಾರತದಲ್ಲಿ ಅಂದರೆ ಬ್ರಿಟಿಷ್ ಕ್ಯಾಬಿನೆಟಲ್ಲಿ ಅವರು ನೀರಾವರಿ ಸಚಿವರಾಗಿದ್ದರು. ನೀರಾವರಿ ಸಚಿವರಾಗಿ ಅನೇಕ ಅಣೆಕಟ್ಟೆಗಳನ್ನು ನಿರ್ಮಾಣ ಮಾಡಿದ್ದಾರೆ. ಅವರಿಗೆ ಆಗ್ಲೇ ರೈತರ ಸಮಸ್ಯೆ ಗೊತ್ತಿತ್ತು. ಅವರಿಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆಗ್ಲೇ ಕಾರ್ಮಿಕರ ಸಮಸ್ಯೆ ಗೊತ್ತಿತ್ತು. ಈ ದೇಶದ ದುಡಿಯೋ ವರ್ಗದ ಪ್ರತಿಯೊಂದು ಸಮಸ್ಯೆನೂ ಗೊತ್ತಿತ್ತು. ಈಗ ಸೋದರಿಯವರು ಮಾತಾಡ್ತಾ ಹೇಳ್ತಾ ಇದ್ರು, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ SC/ST ಅವ್ರಿಗೆ ಮೀಸಲಿಲ್ಲ ಅಂತ ಹೇಳಿ. ಅದು ಕಡಾಖಂಡಿತವಾಗಿ ಸತ್ಯವಾಗಿರ್ತಕ್ಕಂಥ ಮಾತು. ಯಾಕೆ ಈ ಮಾತನ್ನು ಹೇಳ್ಬೇಕಂತ ಹೇಳಿದ್ರೆ, ಅವರು ಮೂವರು ನನ್ನ ಗುರುಗಳಂತ ಒಪ್ಕೊಂಡಿದ್ದಾರೆ. ಮೊದಲನೇದಾಗಿ ಕಬೀರ, ಎರಡನೇದಾಗಿ ಗೌತಮ ಬುದ್ಧ, ಮತ್ತೆ ಮೂರನೇದಾಗಿ ಮಹಾತ್ಮ ಜ್ಯೋತಿಬಾ ಫುಲೆ. ಈ ಮಹಾತ್ಮ ಜ್ಯೋತಿಬಾ ಫುಲೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲ, ಸಂತ ಕಬೀರ ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲ, ಅದೇ ರೀತಿ ಗೌತಮ ಬುದ್ಧರು ಶೆಡ್ಯೂಲ್ಡ್ ಕ್ಯಾಸ್ಟ್ ಅಲ್ಲ. ಈಗ ನಾವೆಲ್ಲ ಮೇಲೆ ಯಾರನ್ನೆಲ್ಲ ನೋಡ್ತಾ ಇದ್ದೀವಿ, ಜ್ಯೋತಿಬಾ ಫುಲೆ, ಸಾವಿತ್ರಿಬಾ ಫುಲೆ, ಶಾಹು ಮಹಾರಾಜ್, ನಾಲ್ವಡಿ ಕೃಷ್ಣರಾಜ ಒಡೆಯರ್, ಮತ್ತೆ ಟಿಪ್ಪು ಆಗ್ಬೋದು, ಮತ್ತೆ ನಾರಾಯಣ ಗುರು ಆಗ್ಬೋದು, ಮತ್ತೆ ಯಾರು ವೇಮನ ಆಗ್ಬೋದು, ವಾಲ್ಮೀಕಿ ಅವರು ಆಗ್ಬೋದು, ಇಷ್ಟೆಲ್ಲ ಸಮಾಜ ಸುಧಾರಕರಿದ್ದಾರೋ ಇವ್ರನ್ನೆಲ್ಲ ಹೊರತುಪಡಿಸಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರೇ ಒಬ್ಬರೇ ದಲಿತರವರು. ಸೊ ನಾನು ಹೇಳಕ್ಕೆ ಬಂದಿರತಕ್ಕಂಥ ವಿಷಯ ಏನಂತ ಹೇಳಿದ್ರೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೇವಲ ಈ ದೇಶದಲ್ಲಿರ್ತಕ್ಕಂಥ SC/ST ಅವ್ರ ಬಗ್ಗೆ ಯೋಚನೆ ಮಾಡಿಲ್ಲ. ಈ ದೇಶದಲ್ಲಿರ್ತಕ್ಕಂಥ ಒಬ್ಬ ಸಣ್ಣ ಮಗು ಬಗ್ಗೆನೂ ಯೋಚನೆ ಮಾಡಿದ್ದಾರೆ. ಅದಕ್ಕೆ ಭ್ರೂಣ ಹತ್ಯೆ ನಿಷೇಧ ಕಾಯ್ದೆ ಇವತ್ತು ನಮ್ಮ ದೇಶದಲ್ಲಿ ಜಾರಿ ಇದೆ, ವಕೀಲನಾಗಿ ನಾನು ಹೇಳ್ತಿರೋದು. ಅದೇ ರೀತಿ ಕಾರ್ಮಿಕರಿಗೆ ಅನೇಕ ಹಕ್ಕುಗಳನ್ನು ತಂದುಕೊಟ್ಟಿದ್ದಾರೆ. ಅವರು ಶೋಷಿತ ಸಮಾಜದ ಮಹಿಳೆಯರ ಪರವಾಗಿ ಅನೇಕ ಆರ್ಗ್ಯುಮೆಂಟ್ಸ್ ಮಾಡಿದ್ದಾರೆ, ಮತ್ತೆ ಹೋರಾಟಗಳನ್ನು ಸಹ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅಂತ ಹೇಳಿದ್ರೆ ಈ ದೇಶದ ಎಲ್ಲರ ನೋವಿನ ಒಂದು ಧ್ವನಿ. ಅದಕ್ಕೆ ಉದಾಹರಣೆಯಾಗಿ ಇತ್ತೀಚೆಗೆ ಕೊಟ್ಟಿರ್ತಕ್ಕಂಥ ಬ್ರಾಹ್ಮಣರಿಗೂ ರಿಸರ್ವೇಷನ್ ಕೊಟ್ಟಿದ್ದಾರೆ. ಆ ಬ್ರಾಹ್ಮಣರು ನೊಂದಿರ್ತಕ್ಕಂಥ ಅಂದರೆ ಬಡ ಬ್ರಾಹ್ಮಣರು ಸಹ ಹಕ್ಕುಗಳನ್ನು ಪಡ್ಕೋಬಹುದು ಅಂತಕ್ಕಂಥದ್ದು ಸಂವಿಧಾನದಲ್ಲಿ ಇದೆ ಅಂತ ಹೇಳಿದ್ರೆ, ಬಾಬಾ ಸಾಹೇಬ್ರ ಆ ಕಲ್ಪನೆ, ಈ ಭವ್ಯ ಭಾರತದ, ಪ್ರಬುದ್ಧ ಭಾರತದ, ಅಖಂಡ ಭಾರತದ ಕಲ್ಪನೆ ಯಾವ ನಿಟ್ಟಿನಲ್ಲಿತ್ತು ಅಂತಕ್ಕಂಥದ್ದನ್ನ ನಾವು ಯೋಚನೆ ಮಾಡಬೇಕಾಗಿದೆ. ಆದರೆ ಈಗ ಹಿರಿಯರೊಬ್ಬರು ಮಾತಾಡ್ತಾ ಹೇಳ್ತಾ ಇದ್ರು, ಏನಂತ ಹೇಳಿದ್ರೆ ಸಂಘಟನೆಯವರು ಸ್ವಾರ್ಥಕ್ಕಾಗಿದೆ. ಈ ಕೇವಲ ಸಂಘಟನೆಗಳು ಮಾತ್ರನೇ ಸ್ವಾರ್ಥಕ್ಕಾಗಿಲ್ಲ, ರಾಜಕಾರಣನೂ ಸಹ ಸ್ವಾರ್ಥಕ್ಕಾಗಿದೆ. ನೌಕರರು ಸಹ ಸ್ವಾರ್ಥಕ್ಕೋಸ್ಕರನೇ ತಮ್ಮ ನೌಕರಿಯನ್ನ ಮಾಡ್ತಾ ಇದ್ದಾರೆ. ಅದಕ್ಕೆ ಭ್ರಷ್ಟಾಚಾರ ಜಾಸ್ತಿ ಆಗಿದೆ.
ಸೊ ಒಂದು ಭ್ರಷ್ಟಾಚಾರ, ಒಂದು ನಿರುದ್ಯೋಗ, ಒಂದು ಬಡತನ ಆದ್ರೆ ಅದು ಕೇವಲ ಪಕ್ಕದ ಮನೆಯಲ್ಲಿ ಇರಲ್ಲ, ಅದು ನಮ್ಮ ಮನೆಯಲ್ಲಿ ಇದೆ. ಅದಕ್ಕೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಹೇಳಿರ್ತಕ್ಕಂಥದ್ದು, ನಿನ್ನ ಹಕ್ಕುಗಳನ್ನ ನೀನು ಬೇಡಿದ್ರೆ ಸಿಕ್ಕಲ್ಲ, ಅದನ್ನ ಕೇಳಿ ತಗೋಬೇಕು ಅಂತ. ಅದಕ್ಕೆ ಈ ಜಾಗೃತಿ ಇಲ್ಲದೆ ಇರೋ ಕಾರಣಕ್ಕೋಸ್ಕರನೇ ಇವತ್ತು ದುಡಿಯುವ ವರ್ಗ ದುಡಿತಾನೆ ಇದ್ದಾರೆ. ಇಲ್ಲಿ ಬಸ್ ಕ್ಲೀನ್ ಮಾಡ್ತಕ್ಕಂಥವನಿಗೆ ಅನೇಕ ಎಷ್ಟೋ ಸೌಲಭ್ಯಗಳಿಲ್ಲ, ಆದ್ರೂ ಬಸ್ ಕ್ಲೀನ್ ಮಾಡ್ಕೊಂಡೆ ಅವನ ಜೀವನ ಕಳೀತಾ ಇದ್ದಾನೆ. ಈಗ ನಿರ್ವಾಹಕರು ಇರ್ತಾರೆ, ಮತ್ತೆ ಚಾಲಕರು ಇರ್ತಾರೆ. ಆ ಚಾಲಕರಿಗೂ ಮತ್ತೆ ನಿರ್ವಾಹಕರಿಗೂ ಉತ್ತಮವಾಗಿರ್ತಕ್ಕಂಥ ಹಕ್ಕುಗಳು ಸಿಗಬೇಕು, ಅದು ಸಂವಿಧಾನದ ಆಶಯ. ಆದ್ರೆ ಇವತ್ತು ಸಿಗ್ತಾ ಇಲ್ಲ ಅಂತ ಅನ್ನೋದಾದ್ರೆ ಇದಕ್ಕೆ ಕಾರಣ ರಾಜಕಾರಣ. ಈ ರಾಜಕಾರಣ ಇದನ್ನ ಇನ್ನೂ ಮುಂದುವರಿಸ್ಕೊಂಡು ಹೋಗ್ತಾ ಇದೆ ಅನ್ನೋದಕ್ಕೆ ಇನ್ನೊಂದು ಕಾರಣ ಏನಂತ ಹೇಳಿದ್ರೆ ನೌಕರರಲ್ಲಿರ್ತಕ್ಕಂಥ ಅಜ್ಞಾನ. ಜಾಗೃತರಾಗಬೇಕು ಬಂಧುಗಳೇ. ಯಾರು ದುಡಿತಾ ಇರ್ತಕ್ಕಂಥ ನೌಕರರಿದ್ದೀರಿ, ನೌಕರರು ಜಾಗೃತರಾದ್ರೆ ಅವರ ಜೀವನ ಮಾತ್ರ ಬದಲಾವಣೆ ಆಗಲ್ಲ, ಅವರ ಮಕ್ಕಳ ಜೀವನ ಬದಲಾವಣೆ ಆಗುತ್ತೆ. ಮಕ್ಕಳ ಜೀವನ ಬದಲಾವಣೆಯೇ ಸಮಾಜದ ಬದಲಾವಣೆ. ಮಕ್ಕಳ ಬದಲಾವಣೆ ಇಲ್ಲ ಅಂತ ಹೇಳಿದ್ರೆ, ಅವರಿಗೆ ಉತ್ತಮವಾಗಿರ್ತಕ್ಕಂಥ ಶಿಕ್ಷಣ ಇಲ್ಲ ಅಂತ ಹೇಳಿದ್ರೆ, ಈಗ ಒಬ್ಬ ಸಾಫ್ಟ್ವೇರ್ ಇಂಜಿನಿಯರು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದಿಸ್ತಾ ಇರ್ತಾನೆ. ಈಗ ನಿರ್ವಾಹಕರು ಮತ್ತೆ ಯಾರು ಚಾಲಕರು ಇರ್ತಾರೆ, ಅವ್ರ ಮಕ್ಕಳು ಯಾವ ಸ್ಕೂಲಲ್ಲಿ ಓದ್ತಾ ಇದ್ದಾರೆ? ಆಕ್ಚುಲಿ ನನ್ನ ಪ್ರಕಾರ ಆ ಮಕ್ಕಳು ಇಂಟರ್ನ್ಯಾಷನಲ್ ಸ್ಕೂಲಲ್ಲಿ ಓದ್ಬೇಕು. ಅಂತ ಸೌಲಭ್ಯ ಸಿಗೋ ತನಕನೂ ಸಹ ನಿಮ್ಮ ಹೋರಾಟವನ್ನ ನೀವು ಮುಂದುವರಿಸಬೇಕು. ಅದು ಅಂಬೇಡ್ಕರ್ ವಾದ. ಇಲ್ಲಿ ಎಸ್ ಸಿ ನೌಕರ ನಿಧನ, ಎಸ್ ಸಿ ನಿರ್ವಾಹಕ ನಿಧನ, ಎಸ್ ಸಿ ಚಾಲಕ ನಿಧನ ಅನ್ನೋದಲ್ಲ ಪ್ರಶ್ನೆ. ಚಾಲಕ ಅಂದ್ರೆ ಚಾಲಕ, ದುಡಿಯುವವನೇ ಚಾಲಕ, ದುಡಿಯುವವನೇ ನಿರ್ವಾಹಕ. ಸೊ ಅವ್ರಿಗೆಲ್ಲ ಹಕ್ಕುಗಳು ಸಿಗ್ಬೇಕು. ನಾನು ಸ್ವಲ್ಪ ಬೇರೆ ತರ ಮಾತಾಡ್ತಾ ಇದ್ದೀನಿ, ಆದ್ರೆ ಏನಂತ ಹೇಳಿದ್ರೆ ತುಂಬಾ ಫ್ಯಾಕ್ಟ್ನ ನಾನು ಅರ್ಥ ಮಾಡ್ಕೊಂಡು ಮಾತಾಡ್ತಾ ಇರ್ತಕ್ಕಂಥ ಮಾತುಗಳು ಇವು. ಹಾಗಾಗಿ ಅಂಬೇಡ್ಕರ್ ಜಯಂತಿ ಕೇವಲ ಆಚರಣೆಗೆ ಮಾತ್ರ ಇರಬಾರ್ದು, ಅದು ಸದಾ ಎಚ್ಚರಿಕೆಯನ್ನ ನೀಡ್ತಕ್ಕಂಥ ಒಂದು ದಿಕ್ಸೂಚಿ ಆಗಬೇಕು, ನಮಗೆ ಮಾರ್ಗದರ್ಶನ ಆಗಬೇಕು. ಈ ಸಮಾಜದ ಬದಲಾವಣೆಗೆ ಇರ್ತಕ್ಕಂಥ ಒಂದು ದೊಡ್ಡ ಒಂದು ಒಡಗಾಗಬೇಕದು. ಮಹಾನಗರ ಸಾರಿಗೆ ಸಂಸ್ಥೆ ಘಟಕ 42ರಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 135ನೇ ಜನ್ಮೋತ್ಸವ ಆಚರಣೆ ಮಾಡ್ತಿದ್ದು, ನಮ್ಮ ಘಟಕ ವ್ಯವಸ್ಥಾಪಕರು ಹಾಗೂ ಎಲ್ಲ ವರ್ಗದ ಕಾರ್ಮಿಕರ ಸಮ್ಮುಖದಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ಮುಗೀತು. ಆಮೇಲೆ ನಮ್ಮ ಕುಡ್ತಿ ಗ್ರಾಮ ಪಂಚಾಯತಿ ಅಧ್ಯಕ್ಷರು ಹಾಗೂ ಮಾಜಿ ಅಧ್ಯಕ್ಷರಾದಂಥ ಮಂಜಣ್ಣ ಅವರಾಗಲಿ, ರವಿ ಅವರಾಗಲಿ, ಸತೀಶ್ ಅಣ್ಣ ಆಗಲಿ, ಕೆ ರಮೇಶ್ ಅಣ್ಣ ಆಗಲಿ, ಎಲ್ಲರೂ ಬಂದು, ಆನಂದ್ ಚಕ್ರವರ್ತಿ ಸರ್ ಆಗಲಿ, ಎಲ್ಲರೂ ಬಂದು ಕಾರ್ಯಕ್ರಮಕ್ಕೆ ಒಳ್ಳೆ ಉತ್ತಮವಾದ ಬಾಬಾ ಸಾಹೇಬರ ವಿಚಾರಗಳನ್ನು ಮಂಡಿಸಿ, ಕಾರ್ಮಿಕರ ವಿಚಾರಗಳಲ್ಲಿ ಬಾಬಾ ಸಾಹೇಬರ ತತ್ವಗಳು ಏನೇನು, ಕಾರ್ಮಿಕ ಇಲಾಖೆಯಲ್ಲಿ ಏನೇನು ನಮಗೆ ಅನುಕೂಲಗಳಿವೆ ಅನ್ನೋದನ್ನು ಭಾಳ ಸ್ವಚ್ಛ ಅರ್ಥಪೂರ್ಣವಾಗಿ ಚಕ್ರವರ್ತಿ ಸರ್ ಆಗಲಿ, ರಮೇಶ್ ಅಣ್ಣ ಆಗಲಿ ಎಲ್ಲರೂ ಹೇಳಿ ಕಾರ್ಮಿಕರಲ್ಲಿ ಬಾಬಾ ಸಾಹೇಬರ ವಿಚಾರಗಳನ್ನು ಅತಿ ಹೆಚ್ಚು ಮೂಡುವಂತೆ
ಇವತ್ತು ಕಾರ್ಯಕ್ರಮ ಆಯೋಜಿಸಿದ್ದಾರೆ. ಕಾರ್ಯಕ್ರಮಕ್ಕೆ ಎಲ್ಲರೂ ಆಗಮಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ಎಲ್ಲರಿಗೂ ಶುಭ ಕೋರಿ ಇಂದು ಘಟಕ 42ರ ಎಲ್ಲ ಕಾರ್ಮಿಕರ ಪರವಾಗಿ ಆಗಮಿಸಿದ ಎಲ್ಲ ಕಾರ್ಮಿಕದ ಕುಟುಂಬದವರಿಗೂ ಕೂಡ ನಾನು ವಂದಿಸ್ತೇನೆ. ಈ ವರ್ಷವೂ ಕೂಡ ನಮ್ಮ ಘಟಕ 42ರಲ್ಲಿ ಡಾಕ್ಟರ್ BR ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿಯನ್ನು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಲಾಸ್ಟ್ ವರ್ಷದಕ್ಕಿಂತ ಈ ವರ್ಷ ತುಂಬ ಇನ್ನೂ ಗ್ರ್ಯಾಂಡಾಗಿ ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ಸತತವಾಗಿ ಒಂದು ವಾರದಿಂದ ನಾನು ನೋಡ್ತಾನೆ ಇದ್ದೀನಿ. ನಮ್ಮ ಮಲ್ಯಣ್ಣ ಆಗಲಿ ಮತ್ತು ಮುನಿಕೃಷ್ಣ ಆಗಲಿ ಚಲಪಚನ ಆಗಲಿ ಪ್ರತಿಯೊಬ್ಬರು ಕೂಡ ಒಂದು ವಾರದಿಂದ ಓಡಾಡ್ತಾನೆ ಅವರೇ. ಬಟ್ ನಾವು ನಮ್ಮ ಕೈಯಿಂದ ಎಷ್ಟು ಸಹಾಯ ಆಗುತ್ತೆ ಅಷ್ಟು ಮಾಡಿದ್ದೀವಿ. ಬಟ್ ಅತ್ಯುತ್ತಮ ಗ್ರ್ಯಾಂಡಾಗಿ ಆಗಿದೆ ಈ ಒಂದು ಫಂಕ್ಷನ್. ಈ ವರ್ಷಕ್ಕೆ ಮತ್ತು ಮುಂದಿನ ವರ್ಷ ಇನ್ನೂ ಕೂಡ ಹೆಚ್ಚಿನ ಒಂದು ಇದರಲ್ಲಿ ಇದಕ್ಕಿಂತ ಜಾಸ್ತಿಯಾಗಿ ಆಚರಿಸೋಣ ಅಂತ ನಾನು ಇದೊಂದು ಮಾತಾಡ್ತೀನಿ. ಜನ್ಮದ 135ನೇ ಜನ್ಮದಿನದ ಅಂಗವಾಗಿ ಎಲ್ಲ ನಮ್ಮ ಘಟಕ ಸಿಬ್ಬಂದಿ ಎಲ್ಲ ವರ್ಗದವರು ಸೇರಿ ಅತಿ ವಿಜೃಂಭಣೆಯಾಗಿ ಆಚರಿಸಿ ಮಾಡಿಕೊಳ್ಳುತ್ತೆ. ಪ್ರತಿ ವರ್ಷವೂ ಅಂಬೇಡ್ಕರ್ ಜಯಂತಿನ ಪ್ರತಿ ವಿಜೃಂಭಣೆಯಾಗಿ ಮಾಡ್ತಾ ಇರ್ತೀರಿ. ಜೈ ಭೀಮ್.